ಸಾವಿರಾರು ವರ್ಷಗಳ ಶೋಷಣೆಯ ಸಂಕೋಲೆಗೆ ಸಿಲುಕಿ ಬಾಯಿದ್ದು ಮೂಕರಾಗಿ ಕಿವಿ ಇದ್ದು ಕಿವುಡರಾಗಿ ಸಮಾಜದ ಅಂಚಿಗೆ ಸರಿಸಲ್ಪಟ್ಟಿದ್ದ ವಂಚಿತರ ಪಾಲಿನ ಬಹು ದೊಡ್ಡ ಶಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಸ್ಪೃಶ್ಯತೆ, ಜಾತೀಯತೆ, ವರ್ಗ ಮತ್ತು ಲಿಂಗ ಅಸಮಾನತೆಯ ಭಾರತೀಯ ಸಮಾಜದ ಸಂಚಿಗೆ ಒಳಗಾಗಿದ್ದವರ ಪರ ಧ್ವನಿ ಎತ್ತಿ ನಿಂತಹ ಮಹಾನಾಯಕನ ಹೋರಾಟ, ಚಿಂತನೆ, ಸಾಧನೆ ಮತ್ತು ಕೊಡುಗೆಗಳು ಇಂದು ಇಡೀ ಜಗತ್ತಿಗೆ ಮಾದರಿಯಾಗಿರುವುದು ಹೆಮ್ಮೆಯ ಸಂಗತಿ. ಕಾಲನ ಕಿರೀಟದ ಮೇಲೆ ಕಾಲಕಾಲಕ್ಕೂ ಅಜರಾಮರವಾಗಿ ಉಳಿಯುವಂತೆ ತನ್ನ ಅಪ್ರತಿಮ ಕೀರ್ತಿಯನ್ನು ಕೆತ್ತಿ ಹೋಗಿರುವ ವಿಶ್ವಜ್ಞಾನಿ, ವಿಶ್ವ ದಾರ್ಶನಿಕನ ಚಿಂತನೆಗಳನ್ನು ತನ್ನ ವಿಭಿನ್ನ ಕಾರ್ಯಕ್ರಮಗಳ ಮುಖೇನ ಪಸರಿಸುವ ಕಾಯಕದಲ್ಲಿ ಚಂದನವಾಹಿನಿ ಎಂದೆಂದೂ ಮುಂದು. ಇದೀಗ ಯುವಜನರ ಮುಖೇನ ನಾಡಿನ ಜನಮನದಂಗಳಕ್ಕೆ ಅಂಬೇಡ್ಕರ್ ರವರ ಚಿಂತನೆಗಳನ್ನು ತಲುಪಿಸುವ ವಿನೂತನ ಪ್ರಯತ್ನವನ್ನು ಚಂದನವಾಹಿನಿ ಮಾಡುತ್ತಿದೆ. ಈ ಮಹತ್ ಕಾರ್ಯಕ್ಕೆ ಸಹಯೋಗ ನೀಡುವವರು ಡಾಕ್ಟರ್ ಮನಮೋಹನ್ ಸಿಂಗ್, ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಡಾಕ್ಟರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ. ಆತ್ಮೀಯರೇ ನಮಸ್ಕಾರ. ದೂರದರ್ಶನ ಚಂದನವಾಹಿನಿಯ ಈ ವಿನೂತನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಪೂರ್ವಕವಾದಂಥ ಸ್ವಾಗತ, ಭೀಮ ಸ್ವಾಗತ. ಪ್ರಿಯ ವೀಕ್ಷಕರೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗತ್ತಿನ ಶ್ರೇಷ್ಠ ಪ್ರಜಾಪ್ರಭುತ್ವವಾದಿಗಳು. ಈ ಹೊತ್ತಿನ ಇಡೀ ಜಗತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿರೂಪಿಸಿದಂಥ, ಪ್ರತಿಪಾದಿಸಿದಂಥ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅಳವಡಿಸಿಕೊಳ್ಳೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾವೆ. ಇಂಥ ಹೊತ್ತಲ್ಲಿ ಭಾರತ ಜಗತ್ತಿಗೆ ಅನೇಕ ಕಾಣಿಕೆಗಳನ್ನು ಕೊಟ್ಟಂಥ ಉದಾಹರಣೆಗಳಿದ್ದಾವೆ. ಬಾಬಾ ಸಾಹೇಬರ ಮೂಲಕ ಅಂಥ ಕಾಣಿಕೆಗಳು ಸಾಕಾರ ಆಗ್ತಾ ಇರುವಂಥದ್ದು ಭಾರತೀಯರ ಹೆಗ್ಗಳಿಕೆ. ಪ್ರಜಾಪ್ರಭುತ್ವದ ಉಳಿಗೆ 2,500 ವರ್ಷಗಳ ಇತಿಹಾಸ ಇದೆ. ಪ್ರಜಾಪ್ರಭುತ್ವದ ಉಳಿವಿಗೆ ಆಧುನಿಕ ಭಾರತದ ಚರಿತ್ರೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಅಜರಾಮರ. ಅಸಮಾನ ಸಾಮಾಜಿಕ ವ್ಯವಸ್ಥೆಯನ್ನು ಪುನರ್ರೂಪಿಸಲು ಅವರು ಕಂಡುಕೊಂಡಂಥ ಮಾರ್ಗ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಸಂವಿಧಾನದಡಿಯಲ್ಲಿ, ಸಂವಿಧಾನದ ಒಳಗಡೆ, ಜನ ಬದುಕಿನಲ್ಲಿ, ಆಡಳಿತ ವ್ಯವಸ್ಥೆಯಲ್ಲಿ ನಿರೂಪಿಸುವಂಥದ್ದು. ಹಾಗಾಗಿ ಪ್ರಜಾಪ್ರಭುತ್ವದ ಅತ್ಯಂತ ಶ್ರೇಷ್ಠ ಮಾದರಿಯಾಗಿರ್ತಕ್ಕಂಥ ಭಾರತದ ಹಲವು ನಿಯಮಗಳನ್ನು ಇವತ್ತು ಅನೇಕ ದೇಶಗಳು ದಾಖಲಿಸ್ಕೊಳ್ತಾ ಇದ್ದಾವೆ, ಪಾಲಿಸ್ತಾ ಇದ್ದಾವೆ. ಪ್ರಜಾಪ್ರಭುತ್ವದ ಉಳಿವು ಅಥವಾ ರಕ್ಷಣೆ ಯಾರ ಮೇಲಿದೆ ಅಂತ ಅಂದಾಗ ಅಖಂಡ ಭಾರತೀಯರ ಮೇಲಿದೆ, ಅದರಲ್ಲೂ ವಿಶೇಷವಾಗಿ ಯುವಜನರ ಮೇಲಿದೆ ಅನ್ನುವಂಥದ್ದು ಇತ್ತೀಚೆಗೆ ಕೇಳಿ ಬರ್ತಾ ಇರತಕ್ಕಂಥ ಮಾತು. ಯಾಕೆ ಅಂತ ಅಂದರೆ, ಯುವಜನ ಈ ದೇಶದ ನಾಳಿನ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ನಾಯಕರು. ಹಾಗಾಗಿ ಅವರ ಎದೆಗಳಿಗೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು, ಸಂವಿಧಾನದ ತತ್ವಗಳನ್ನು ದಾಟಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ದೂರದರ್ಶನ ಈ ನಿಟ್ಟಿನಲ್ಲಿ ಹಿಂದೆ ಬಿದ್ದಿಲ್ಲ. ಒಂದಲ್ಲ ಒಂದು ಕಾರ್ಯಕ್ರಮಗಳ ಮೂಲಕ ದೂರದರ್ಶನದ ಹಲವು 10 ವಿಚಾರಗಳನ್ನು, ಅದರಲ್ಲೂ ಪ್ರಜಾಪ್ರಭುತ್ವ, ಅಂಬೇಡ್ಕರ್ ಹಾಗೂ ಸಂವಿಧಾನದ ಆಶಯಗಳನ್ನು ಹೊತ್ತಂಥ ಕಾರ್ಯಕ್ರಮಗಳನ್ನು ನಿಮಗೆ ನೀಡ್ತಾ ಬರ್ತಾ ಇದೆ. ಹಾಗಾಗಿ ದೂರದರ್ಶನ ಚಂದನವಾಹಿನಿಯ ಮೂಲಕ ಮತ್ತೊಂದು ವಿಶಿಷ್ಟ ಕಾರ್ಯಕ್ರಮಕ್ಕೆ ನಾವು ಇವತ್ತು ಎಡತಾಗ್ತಾ ಇದ್ದೇವೆ, ದಾಪುಗಾಲಿಡ್ತಾ ಇದ್ದೇವೆ. ಅದೇನು ಅಂತಂದರೆ ಯುವಜನರ ಜೊತೆ ಸಂವಾದ. ಅಂಬೇಡ್ಕರ್ ವಿಚಾರಗಳನ್ನು ಕುರಿತಂಥ ಯುವಜನರು ಎಷ್ಟರ ಮಟ್ಟಿಗೆ ಅಂಬೇಡ್ಕರ್ ವಿಚಾರಗಳನ್ನು ಅಳವಡಿಸ್ಕೊಳ್ತಿದ್ದಾರೆ? ಯಾಕೆಂತಂದ್ರೆ ವಿದ್ಯಾರ್ಥಿ ಯುವಜನರಿಗೆ ಬಹುದೊಡ್ಡ ಆದರ್ಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಓದು, ಯಾಕೆ ಓದಬೇಕು? ಜ್ಞಾನ ಯಾಕೆ ಸಂಪಾದನೆ ಮಾಡಬೇಕು? ನಿಮ್ಮ ಸಾಧನೆ ಯಾವ ದಿಕ್ಕಿನಲ್ಲಿ ಸಾಗಬೇಕು? ಹಾಗೆಯೇ ನಿಮ್ಮ ಬದುಕು ಎಷ್ಟು ಮಾನವೀಯವಾಗಿ ಇತರರಿಗೆ ಉಪಕಾರಿಯಾಗಿರಬೇಕು ಅನ್ನೋದಕ್ಕೆ ಬಹುದೊಡ್ಡ ಮಾರ್ಗದರ್ಶನ, ಮಾದರಿ, ಆದರ್ಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗಾಗಿ ಇವತ್ತಿನ ಸಂವಾದದಲ್ಲಿ, ಈ ವಿನೂತನವಾದಂಥ ಕಾರ್ಯಕ್ರಮದಲ್ಲಿ ಪ್ರಿಯ ವೀಕ್ಷಕರೇ, ಇದು ಭಾರತದ ಮಟ್ಟಿಗೆ, ಭಾರತದ ವಾಹಿನಿಗಳ ಮಟ್ಟಿಗೆ ಇದೊಂದು ಅಪರೂಪದ ಕಾರ್ಯಕ್ರಮ ಅಂತ ಹೇಳಿಕೆ ನನಗೆ ಹೆಮ್ಮೆ ಅನಿಸುತ್ತೆ. ಅಂಥ ಅಪರೂಪದ ಕಾರ್ಯಕ್ರಮದಲ್ಲಿ ನಮ್ಮ ಬೆಂಗಳೂರಿನ ಡಾಕ್ಟರ್ ಮನಮೋಹನ್ ಸಿಂಗ್, ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿಯರು ನಮ್ಮ ಜೊತೆ ಇದ್ದಾರೆ. ಅವರು ಅಂಬೇಡ್ಕರ್ ಮತ್ತು ಪ್ರಜಾಪ್ರಭುತ್ವದ ಬಗ್ಗೆ ಸಂವಾದದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸಂವಾದದಲ್ಲಿ ತೊಡಗೋದಕ್ಕೆ ಪ್ರೇರೇಪಣೆ ನೀಡ್ತಾ ಇರ್ತಕ್ಕಂಥವ್ರು ಯಾರು ಅಂತ ಅಂದರೆ, ನಾಡಿನ ಬಹುದೊಡ್ಡ ಅಂಬೇಡ್ಕರ್ ವಾದಿಗಳು, ಪ್ರಖರ ಚಿಂತಕರು, ಹಾಗೆಯೇ
ಅಕ್ಕ IAS ಅಕಾಡೆಮಿ ಮೂಲಕ ಬಹುದೊಡ್ಡ ಸಾಧನೆ. ಈ ದೇಶಕ್ಕೆ ಬೇಕಿರತಕ್ಕಂಥ ಸಂವೇದನಾಶೀಲ ಅಧಿಕಾರಿಗಳನ್ನು ತಯಾರು ಮಾಡತಕ್ಕಂಥ ತರಬೇತುದಾರರು ಆಗಿರತಕ್ಕಂಥ ಡಾಕ್ಟರ್ ಶಿವಕುಮಾರ್ ಅವರು ಸ್ವತಃ ಸಾಹಿತಿಗಳು. ಅವರು ಬರೆದಂಥ ಅನೇಕ ಹಾಡುಗಳು ಇವತ್ತು ಜನಜನಿತವಾಗ್ತಾ ಇದ್ದಾವೆ. ಇಂಥ ಮಹನೀಯರು ನಮ್ಮ ಈ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳ ಜೊತೆ ಸಂವಾದ ಮಾಡೋದಕ್ಕೆ ಬಂದಿದ್ದಾರೆ. ಸರ್, ನಮಗೆ ಭೀಮ ಸ್ವಾಗತವನ್ನು ಕೋರ್ತೇನೆ ಸರ್. ಧನ್ಯವಾದಗಳು ಸರ್. ಹಾಗೆಯೇ ನಮ್ಮ ಎಲ್ಲ ವಿದ್ಯಾರ್ಥಿನಿಯರಿಗೂ ಕೂಡ ಈ ಒಂದು ಸಂವಾದ ತುಂಬ ಯಶಸ್ಸನ್ನು ಕಾಣಲಿ ನಿಮ್ಮ ಏನು ಪಾಲ್ಗೊಳ್ಳುವಿಕೆ ಮೂಲಕ ಅಂತ ಹೇಳಿ ನಿಮ್ಮನ್ನು ಆತ್ಮೀಯವಾಗಿ ಬರಮಾಡ್ಕೊಳ್ತಾನೆ. ಸ್ವಾಗತ, ಸುಸ್ವಾಗತ. ತಾವಿಬ್ಬರು ತಯಾರಿದ್ರಿ, ನಮ್ಮ ವೇದಿಕೆ ನಮ್ಮ ವಾಹಿನಿ ಕಾರ್ಯಕ್ರಮ ರೂಪಿಸೋದಕ್ಕೆ ತಯಾರಿದೆ ಸರ್. ತಮ್ಮಿಂದನೇ ಶುರುವಾಗಲಿ ಉಪನ್ಯಾಸ. ಎಲ್ಲರಿಗೂ ನಮಸ್ಕಾರ, ಭೀಮ ನಮಸ್ಕಾರ. ನಿರೂಪಕರು ಹೇಳದಂತೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಚಿಂತನೆಗಳು ಹೆಚ್ಚು ಪ್ರಸ್ತುತ ಮತ್ತು ದೇಶಕ್ಕೆ ಮತ್ತು ಜಗತ್ತಿಗೆ ಒಂದು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಅತ್ಯಂತ ಅವಶ್ಯಕ ಅಂತ ಪ್ರತಿಪಾದಿಸುವವರ ಸಂಖ್ಯೆ, ಹೇಳುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದರ ಒಂದು ಅಂಗವಾಗಿ ಈ ಕಾರ್ಯಕ್ರಮ ಮೂಡಿ ಬಂದಿರೋದು. ದೂರದರ್ಶನ ಚಂದನದವರು ಇಂಥ ಒಂದು ವಿನೂತನ ಕಾರ್ಯಕ್ರಮವನ್ನು ಮಾಡಿರೋದು ಭಾಳ ವಿಶೇಷ ಅಂತ ನಾನು ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬದುಕಿದ್ದಂಥ ಕಾಲಘಟ್ಟದಲ್ಲಿ ಅಥವಾ ಅವರು ಹೋರಾಟವನ್ನು ಮಾಡ್ತಿದ್ದಂಥ ಕಾಲಘಟ್ಟದಲ್ಲಿ ಒಂದು ದೊಡ್ಡ ಸ್ವಾತಂತ್ರ್ಯ ಹೋರಾಟ ನಡೀತಾ ಇತ್ತು. ಅಂದರೆ ಬ್ರಿಟಿಷರು ಭಾರತವನ್ನು ಆಳ್ವಿಕೆ ಮಾಡ್ತಾಯಿದ್ರು. ಆ ಬ್ರಿಟಿಷರು, ವಿದೇಶಿಯರು ನಮ್ಮ ದೇಶದ ಸಂಪತ್ತನ್ನು ಅವರು ಲೂಟಿ ಮಾಡ್ತಾ ಇದ್ದಾರೆ, ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರನ್ನ ಓಡಿಸ್ಬೇಕು, ಭಾರತವನ್ನು ಭಾರತೀಯರೇ ಆಳ್ವಿಕೆ ಮಾಡಬೇಕು ಅಂತ ಒಂದು ಸ್ವಾತಂತ್ರ್ಯ ಹೋರಾಟ ನಡೀತಾ ಇತ್ತು. ಈ ಸ್ವಾತಂತ್ರ್ಯ ಹೋರಾಟದ ನೇತೃತ್ವವನ್ನು ಬಹುತೇಕ ಭಾರತದ ಎಲೈಟ್ ಕ್ಲಾಸ್ ಅಂತ ನಾವೇನು ಕರಿತೀವಿ, ಎಲ್ಲ ಅನುಕೂಲಸ್ಥ ಮನೆತನದಿಂದ ಬಂದವರೇ ಲೀಡರ್ಶಿಪ್ನ ವಹಿಸ್ಕೊಂಡಿದ್ರು. ಅದರಲ್ಲಿ ಎರಡು ಮಾತಿಲ್ಲ, ಮುಚ್ಚಮರೆ ಇಲ್ಲ. ಹೀಗಾಗಿ ಡಾಕ್ಟರ್ ಅಂಬೇಡ್ಕರ್ ಅವ್ರಿಗಿದ್ದಂಥ ಆತಂಕ ಏನಂತ ಅಂದರೆ, ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋದ್ಮೇಲೆ ಭಾರತವನ್ನು ಯಾರು ಆಳ್ವಿಕೆ ಮಾಡಬೇಕು, ಭಾರತದ ಪವರ್ ಯಾರಿಗೆ ಸಿಗಬೇಕು, ಅಥವಾ ಸ್ವತಂತ್ರ ಭಾರತದಲ್ಲಿ ಈ ಹಿಂದುಳಿದ ಜಾತಿಗಳು, ಅಸ್ಪೃಶ್ಯರು, ಇವರ ಒಂದು ಸ್ಥಾನಮಾನ ಏನು, ಅವ್ರ ಪೊಸಿಷನ್ ಏನು, ಇವರು 1000 ಇಯರ್ಸಿಂದ ಇವರು ಸಪ್ರೆಷನ್ಗೆ ಒಳಗಾಗಿದ್ದಾರೆ, ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ಅಸಮಾನತೆಗೊಳಗಾಗಿದ್ದಾರೆ, ಇವರು ಏನು ಮಾಡಬೇಕು ಅನ್ನೋದು ಅವ್ರಿಗೆ ದೊಡ್ಡ ಆತಂಕ ಆಗಿತ್ತು. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ವಿಷಯವನ್ನು ತುಂಬ ವ್ಯಾಪಕಗೊಳಿಸಲಿಕ್ಕೆ, ಅದೊಂದು ರಾಷ್ಟ್ರೀಯ ಸಮಸ್ಯೆ ಅಂತ ಬಿಂಬಿಸಲಿಕ್ಕೆ ಮತ್ತು ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದ್ದಂಥ ಬ್ರಿಟಿಷ್ ರೂಲರ್ಸ್ಗೂ ಅರ್ಥ ಮಾಡಿಸ್ಲಿಕ್ಕೆ ತುಂಬ ಎಫರ್ಟ್ ಹಾಕಿದ್ದಾರೆ. ತುಂಬ ಎಫರ್ಟ್ ಹಾಕಿದ್ದಾರೆ ಅವರು. ಆದರೆ ಆಶ್ಚರ್ಯ ಏನಂತ ಅಂದರೆ, ಆ ಇಶ್ಯೂವನ್ನು ಒಂದು ದೇಶದ ಸಮಸ್ಯೆ ಅಥವಾ ಇದೊಂದು ರಾಷ್ಟ್ರೀಯ ಸಮಸ್ಯೆ ಅಂತ ಸ್ವೀಕರಿಸಲಿಕ್ಕೆ ಯಾರೂ ರೆಡಿ ಇರಲಿಲ್ಲ. ಅಫ್ಕೋರ್ಸ್ ಇವತ್ತು ಸಹಿತ ಹಂಗೆ ಇದೆ. ಇವತ್ತು ಈ ಒಂದು ಜಾತಿ ಪದ್ಧತಿ ಅಥವಾ ಅಸ್ಪೃಶ್ಯತೆ ಅಥವಾ ಇದೆಲ್ಲ ಯಾರ ಪ್ರಾಬ್ಲಮ್ಮು ಅಂದರೆ ಅದು ಅವ್ರ ಸಮಸ್ಯೆ ಅಂತ. ಅದು ಅವ್ರ ಸಮಸ್ಯೆ, ನಾವೇನು ಮಾಡೋಕ್ಕಾಗುತ್ತೆ. ಇದೇ ಥರ ಅವತ್ತು ಮನಸ್ಥಿತಿ ಇತ್ತು, ಇವತ್ತು ಮನಸ್ಥಿತಿ ಇದೆ. ಅದಕ್ಕೆ ನಾನು ಸಾಮಾನ್ಯವಾಗಿ ಒಂದು ಉದಾಹರಣೆ ಎಲ್ಲ ಕಡೆ ಕೊಡ್ತಾ ಇರ್ತೀನಿ. ಈಗ ನಮ್ಮ ದೇಹದಲ್ಲಿ ಯಾವುದಾದ್ರೂ ಒಂದು ಆರ್ಗನ್ ಕೆಟ್ಟರೆ ಅದು ಯಾರ ಸಮಸ್ಯೆ ಅಂತ, ಅದು ಆರ್ಗನ್ ಪ್ರಾಬ್ಲಮ್ಮು ಅಥವಾ ಇಡೀ ದೇಹದ ಪ್ರಾಬ್ಲಮ್ ಅಂತ. ನೀವು ಅದು ಆರ್ಗನ್ ಪ್ರಾಬ್ಲಮ್ ಅಂತ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ನೀವು ಯಾವುದೊಂದು ಆರ್ಗನ್ ಕೆಟ್ಟಿರುವಾಗ ಇನ್ನು ಉಳಿದ ಆರ್ಗನ್ಗಳು ನೆಟ್ಟಿಗಿರೋಕ್ಕಾಗಲ್ಲ, ಚೆನ್ನಾಗಿರೋಕ್ಕಾಗಲ್ಲ, ಅವು ಕೂಡ ತೊಂದರೆಗೊಳಗಾಗ್ಬಿಡ್ತವೆ. ಹಂಗಾಗಿ ಈ ಇಶ್ಯೂ ಇದೆಯಲ್ಲ, ಭಾರತದಲ್ಲಿ ಒಂದು ದೊಡ್ಡ ವರ್ಗ ಕಷ್ಟದಲ್ಲಿರುವಾಗ, ಅಸಮಾನತೆಗೆ ತುತ್ತಾಗಿರುವಾಗ ಇಡೀ ದೇಶ ಚೆನ್ನಾಗಿದೆ ಅಂತ ನಾವು ಹೇಳೋಕ್ಕಾಗಲ್ಲ, ಭಾಳ ಕಷ್ಟ ಇದೆ. ಸೊ ಈ ಕನ್ಸರ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ಗಿತ್ತು. ಆದರೆ ಆವತ್ತಿನ ಒಂದು ಎಲ್ಲ ಹೋರಾಟಗಾರರು ಅಥವಾ ಮುಂಚೂಣಿ ನಾಯಕರು ಅದೊಂದು ಸಣ್ಣ ಸಮಸ್ಯೆ, ಬ್ರಿಟಿಷಿಂದ ನಾವು ಪವರ್ ಪಡ್ಕೊಳ್ಳೋಣ, ಸ್ವಾತಂತ್ರ್ಯ ಪಡ್ಕೊಳ್ಳೋಣ, ಆಮೇಲೆ ನೋಡೋಣ ಅನ್ನೋ ಅಷ್ಟು ನೆಗ್ಲೆಕ್ಟ್ ಮಾಡ್ತಾಯಿದ್ರು. ಆ ಇಶ್ಯೂನ ನೆಗ್ಲೆಕ್ಟ್ ಮಾಡ್ತಾಯಿದ್ರು. ಅಥವಾ ನೆಗ್ಲೆಕ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅದೊಂದು ನೋಡೋಣ ಆಮೇಲೆ ಅನ್ನೋ ಥರದೊಂದು ತಾತ್ಸಾರ ಮನೋಭಾವನೆ ಇರ್ತಾಯಿತ್ತು. ಬಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನ್ಸರ್ನ್ ಏನಂದರೆ, ಈಗ ಸಾವಿರಾರು ವರ್ಷಗಳಿಂದ ಭಾರತದಲ್ಲಿ ಏನು ಚಾತುರ್ವರ್ಣ ವ್ಯವಸ್ಥೆಯಲ್ಲಿ ಮೊದಲ 3 ವರ್ಗಗಳಿದ್ದಾವೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅಂತಕ್ಕಂಥವ್ರು.
ಇವರು ಪವರ್ನ ಎಂಜಾಯ್ ಮಾಡಿದ್ದಾರೆ, ಸೋಷಿಯಲಿ ಎಕನಾಮಿಕಲಿ ಎಲ್ಲದರಲ್ಲೂ ವೆಲ್ ಡೆವಲಪ್ಡ್ ಇದ್ದಾರೆ. ಈಗ ಮತ್ತೆ ಸ್ವಾತಂತ್ರ್ಯ ಬಂದಾಗಲೂ ಕೂಡ ಸ್ವಾತಂತ್ರ್ಯದ ಹೆಸರಲ್ಲಿ ಮತ್ತೆ ಅವ್ರಿಗೇ ಪವರ್ ಸಿಗೋದಾದರೆ ಅದು ಎಂಥ ಪ್ರಜಾಪ್ರಭುತ್ವ ಆಗುತ್ತೆ, ಅದೆಂಥ ಸ್ವಾತಂತ್ರ್ಯ ಆಗುತ್ತೆ. ಹಂಗಾಗಿ ಈ ಇಂಡಿಪೆಂಡೆಂಟ್ ಇಂಡಿಯಾದಲ್ಲಿ, ಈ ಸ್ವತಂತ್ರ ಭಾರತದಲ್ಲಿ ಈ ಹಿಂದುಳಿದ ವರ್ಗಗಳು ಕೂಡ ತಮ್ಮ ಪಾಲನ್ನು ಪಡೆಯುವಂತಾಗಬೇಕು, ಅವ್ರಿಗೂ ಕೂಡ ಅವ್ರ ಪಾಲು ಸಿಗುವಂಗೆ ಆಗಬೇಕು ಅನ್ನೋದಕ್ಕೆ ಅವರು ತುಂಬ ಎಫರ್ಟ್ ಹಾಕಿದ್ರು. ನಿಮಗೆ ತುಂಬ ಜನರಿಗೆ ಗೊತ್ತಿದೆ ಅಂತ ಅನ್ಕೋತೀನಿ. 1918ರಿಂದನೇ ಶುರು ಮಾಡಿದ್ರು ಅವರು. ಆ ಮಾಂಟೆಗೋ ಆಕ್ಟ್ ಬಂತಲ್ಲ, ಆವಾಗಿಂದ ಶುರು ಮಾಡಿದ್ರು. ಇವ್ರಿಗೂ ಕೂಡ ಶಾಸನ ಸಭೆಗಳಿಗೆ ಕಳಿಸಿ ಸಪ್ರೇಟ್ ಎಲೆಕ್ಟೆಡ್ಸ್ ಕೊಡಿ ಅಂತೆಲ್ಲ ಒತ್ತಾಯ ಮಾಡಿದ್ರು. ಸೈಮನ್ ಕಮಿಷನ್ ಬಂದಾಗ ಒತ್ತಾಯ ಮಾಡಿದ್ರು 1927ರಲ್ಲಿ. ಆಮೇಲೆ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ 30-31ರಲ್ಲಿ ಒತ್ತಾಯ ಮಾಡಿದ್ರು. ಹಿಂಗೆ ನಿರಂತರವಾದ ಎಫರ್ಟ್ ಹಾಕಿದ್ದಾರೆ. ಅದರ ಜೊತೆಗೆ ಅವರು ಸಂಘಟನೆ ಕಟ್ಟಿದ್ರು, ಬಹಿಷ್ಕೃತ ಹಿತಕಾರಣಿ ಸಭಾ ಅಂತ, ಪತ್ರಿಕೆಗಳು ತಗೊಬಂದರು. ಹಂಗಾಗಿ ಬೇರೆ ಬೇರೆ ಆಯಾಮಗಳಲ್ಲಿ ಎಲ್ಲ ರೀತಿಯಲ್ಲೂ ಈ ಇಶ್ಯೂನ ದೊಡ್ಡ ಇಶ್ಯೂ ಮಾಡಬೇಕು ಮತ್ತು ಇವ್ರಿಗೆ ಪೊಸಿಷನ್ ಕೊಡಿಸ್ಬೇಕಂತೇಳಿ ತುಂಬ ಎಫರ್ಟ್ ಹಾಕಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸೊ ಅದರ ಪರಿಣಾಮವಾಗಿ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 1935ರ ಕಾಯ್ದೆಯಲ್ಲಿ ಇವರಿಗೆ ಫಸ್ಟ್ ಟೈಮ್ ರಿಸರ್ವೇಷನ್ ಬರುತ್ತೆ. SC STಗಳು ಅಂತ ನಾವೇನು ಕರಿತೀವಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂತ, ಅವ್ರಿಗೆ ರಿಸರ್ವೇಷನ್ ಬರುತ್ತೆ. ವಿಶೇಷವಾಗಿ ಜಂಟಿ ಚುನಾವಣೆಗಳು ಜಾರಿ ಆಗ್ತವೆ ಮತ್ತು ಸರ್ವೀಸಲ್ಲಿ ರಿಸರ್ವೇಷನ್ ಬರುತ್ತೆ ಮತ್ತು ಮತದಾನ ಮಾಡುವಂಥ ಹಕ್ಕು ಬರ್ತದೆ. 35ರ ಒಂದು ವಯಸ್ಕ ಮತದಾನ ಪದ್ಧತಿ ಜಾರಿಗೆ ಬರ್ತದೆ. ಹೀಗೆಲ್ಲ ಪ್ರಯತ್ನ ಮಾಡಿದ್ದಾರೆ ಬಾಬಾ ಸಾಹೇಬರು. ಆಮೇಲೆ ಅವರು ಕಾರ್ಮಿಕರ ಸಚಿವರಾಗಿದ್ದಾಗ ಕಾರ್ಮಿಕರಿಗಾಗಿ ಕಾನೂನುಗಳನ್ನ ಮಾಡಿದ್ದಾರೆ. ಮತ್ತು ಅವರು ಡ್ರಾಫ್ಟಿಂಗ್ ಕಮಿಟಿಗೆ ಚೇರ್ಮನ್ ಆಗಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಮಹಿಳೆಯರಿಗಾಗಿ ಹಿಂದೂ ಕೋಡ್ ಬಿಲ್ಲನ್ನು ಪ್ರಿಪೇರ್ ಮಾಡಿದ್ದಾರೆ. ಸೊ ನೀವು ಇಮ್ಯಾಜಿನ್ ಮಾಡಿ, ಭಾರತದಲ್ಲಿ ಮೆಜಾರಿಟಿ ಜನರು ಇಲ್ಲೇ ಕವರ್ ಆಗೇ ಹೋದರು. ಒಂದು ಕಡೆ ಎಲ್ಲ ಕಾರ್ಮಿಕರು, ಒಂದು ಕಡೆ ಹಿಂದುಳಿದ ಜಾತಿಗಳು, ಒಂದು ಕಡೆ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ಜನರು ಮತ್ತು 50% ಇರ್ತಕ್ಕಂಥ ಮಹಿಳೆಯರು. ಇಷ್ಟು ಜನರನ್ನು ಇವ್ರನ್ನ ಸಶಕ್ತರು ಮಾಡಿದ್ರೆ, ಇವ್ರನ್ನ ಎಂಪವರ್ ಮಾಡಿದ್ರೆ ಅವರು ಸ್ವಾತಂತ್ರ್ಯದ ಫಲವನ್ನು ಇವರು ಉಣ್ತಾರೆ, ಇವ್ರಿಗೂ ಸಿಗುತ್ತೆ. ಆಗ ನಿಜವಾದ ಪ್ರಜಾಪ್ರಭುತ್ವ ಜಾರಿಗೆ ಬಂದಂಗೆ ಆಗುತ್ತೆ ಮತ್ತು ರಿಯಲ್ ಇಂಡಿಪೆಂಡೆನ್ಸಿ ಬಂದಂಗೆ ಆಗುತ್ತೆ ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಆಗಿತ್ತು. ಅದಕ್ಕಾಗಿ ಅವರು ಸಂಘಟನೆ ಕಟ್ಟಿದ್ರು, ಪತ್ರಿಕೆಗಳು ಮಾಡಿದಾಗೆ ಅವರು ಪೊಲಿಟಿಕಲ್ ಪಾರ್ಟಿನ ಕೂಡ ಫಾರ್ಮೇಷನ್ ಮಾಡಿದರು. ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಕಟ್ಟಿದ್ರು 36ನೇ ಇಸ್ವಿಯಲ್ಲಿ. ಆಮೇಲೆ 42ನೇ ಇಸ್ವಿಗೆ ಬಂದರೆ ಆಲ್ ಇಂಡಿಯಾ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಪಕ್ಷ ಕಟ್ಟಿದ್ರು. ಆಮೇಲೆ ಅದನ್ನು 1955ರ ವೇಳೆಗೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದರು. ಈ ಥರ ಎಲ್ಲ ಇತ್ತು, ಹಿಂಗೆಲ್ಲ ಆಯಿತು. ಸೊ ಬಾಬಾ ಸಾಹೇಬ್ರಿಗಿದ್ದಂಥ ದೊಡ್ಡ ಸವಾಲೇನೆಂದರೆ ಅವರು ತುಂಬ ಬುದ್ಧಿವಂತರು, ಆಮೇಲೆ ತುಂಬ ಮುಂದಕ್ಕೆ ಥಿಂಕ್ ಮಾಡ್ತಾರೆ. ಆದರೆ ಅವರು ಯಾವ ಸಮಾಜನ ಟಾರ್ಗೆಟ್ ಮಾಡಿದ್ದಾರೆ ಆ ಸಮಾಜ ತುಂಬ ಹಿಂದುಳಿದಿದೆ. ಅವರು ಎಜುಕೇಷನಲ್ಲೂ ಹಿಂದುಳಿದಿದ್ದಾರೆ ಮತ್ತು ತಿಳುವಳಿಕೆನಲ್ಲೂ ಹಿಂದುಳಿದಿದ್ದಾರೆ. ಹಾಗಾಗಿ ಅಂಥ ಜನರನ್ನ ಮುಟ್ಟಿ ಅವ್ರನ್ನ ಅವೇರ್ನೆಸ್ ಮಾಡಿ ಅವರೆಲ್ಲರನ್ನೂ ಒಂದು ಕಡೆ ತಕ್ಕೊಂಡು ತಮ್ಮದೇ ಪಕ್ಷಕ್ಕೆ ವೋಟ್ ಹಾಕ್ಸ್ಕೊಂಡು ಅಥವಾ ತಮ್ಮ ಸಂಘಟನೆಗೆ ಸೇರಿಸ್ಕೊಂಡು ಆ ಥರದ್ದು ಏನು ಇಮಿಡಿಯೇಟ್ ಆದಂಥ ದೊಡ್ಡ ಬದಲಾವಣೆ ಮಾಡಬೇಕು ಅಂತ ಅಂದ್ಕೊಂಡ್ರಲ್ಲ, ಅದು ಆಗಲಿಲ್ಲ. ಆದರೆ ಅವತ್ತು ಯಾರು ಡೆವಲಪ್ಡ್ ಕಮ್ಯುನಿಟಿ ಅಂತಿತ್ತು ಅಥವಾ ಮುಂದುವರೆದ ಸಮಾಜ ಅಂತಿತ್ತು, ಅವ್ರಿಗೆ ಅದೆಲ್ಲ ಅನುಕೂಲ ಇತ್ತು. ಅವರು ಒಂದು ತಿಳುವಳಿಕೆ ಉಳ್ಳವರಾಗಿದ್ದರು, ಉದ್ಯಮ ಅವ್ರ ಕೈನಲ್ಲಿತ್ತು, ಮಾಧ್ಯಮ ಅವ್ರ ಕೈನಲ್ಲಿತ್ತು. ಹಾಗಾಗಿ ಎಲ್ಲವನ್ನು ಬೇಗ ಅವ್ರಿಗೆ ಹೊಂದಿಸ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಮತ್ತು ನಿಮಗೆ ಗೊತ್ತಿಲ್ಲದೇನೋ ಇನ್ನು ಸಾಮಾನ್ಯ ಜನವರ್ಗದ ಮೇಲೆ ಅವರು ದೊಡ್ಡ ಪ್ರಭಾವ ಹೊಂದಿದ್ರು. ಹಾಗಾಗಿ ಸುಲಭವಾಗಿ ವೋಟ್ ಹಾಕ್ಸ್ಕೊಳ್ಳೋಕ್ಕೂ ಸಾಧ್ಯ ಆಯಿತು. ಹಾಗಾಗಿ ಯಾವ ಡಾಕ್ಟರ್ ಅಂಬೇಡ್ಕರ್ ಅವರು ಮತದಾನನ ತಗೊಬಂದರೋ ಅವರೇನೇ ಸೋಲೋಂಗಾಯಿತು ಚುನಾವಣೆಯಲ್ಲಿ, ಅವರೇ ಸೋತರು. ಅಂಥ ಒಂದು ದುರಂತನ ನಾವು ಕಣ್ಣಾರ ನೋಡೋಂಗಾಯಿತು. ಈ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ನಿಜವಾದ ಪ್ರಜಾಪ್ರಭುತ್ವ ಅಂದರೆ ಅದರಲ್ಲಿ ಹಿಂದುಳಿದ ಜಾತಿಗಳು, ಮಹಿಳೆಯರು, ಅಸ್ಪೃಶ್ಯರು ಎಲ್ಲರೂ ಕೂಡ ಈಕ್ವಲ್ ಶೇರನ್ನು ಪಡಿಬೇಕು, ಅದು ನಿಜವಾದ ಪ್ರಜಾಪ್ರಭುತ್ವ ಅನ್ನೋದು ಅವರು. ಅದು ಮತ್ತು ಅದು ನಿಜವಾದ ಸ್ವಾತಂತ್ರ್ಯ ಅಂಥೇಳಿ ಅದಕ್ಕೆ ಅವರು ತುಂಬ ಎಫರ್ಟ್ ಹಾಕಿದ್ರು. ಈ ನಿಟ್ಟಿನಲ್ಲಿ ಅವ್ರದ್ದು ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಲಿ ಮಾಡಿರುವಂಥ ಸ್ಪೀಚ್ ಇದೆ. ಅದನ್ನು ನೀವು ಓದಿರ್ತೀರಾ ಅಂತ ಅನ್ಕೋತೀನಿ, ತುಂಬ ಜನ ಓದಿರ್ತಾರೆ. ಭಾಳ ಫೇಮಸ್ ಆದ ಸ್ಪೀಚ್ ಅದು. ಅವ್ರೇನು ಹೇಳ್ತಾರೆ, 1949 ನವಂಬರ್ 26 ಏನು ಹೇಳ್ತಾರೆ ಅಂದರೆ, ಇನ್ನು ಮುಂದೆ ಭಾರತೀಯರಾದ ನಾವು ಒಂದು ಪೊಲಿಟಿಕಲ್ ಈಕ್ವಾಲಿಟಿನ ಪಡಿತೀವಿ. ಪೊಲಿಟಿಕಲ್ ಈಕ್ವಾಲಿಟಿ ಅಂದರೆ ಏನು? 1 man ಈಸ್ ಈಕ್ವಲ್ ಟು 1 vote, 1 vote ಈಸ್ ಈಕ್ವಲ್ ಟು 1 value ಅಂತ. ಅಂದರೆ ಒಬ್ಬ ವ್ಯಕ್ತಿಗೆ 1 vote ಬರುತ್ತೆ, 1 voteಗೆ ಒಂದೇ ಬೆಲೆ ಇರ್ತದೆ. ದಿಸ್ ಇಸ್ ಕಾಲ್ಡ್ ಪೊಲಿಟಿಕಲ್ ಈಕ್ವಾಲಿಟಿ. ಇದು ಇನ್ಮೇಲೆ ಬರುತ್ತೆ ಭಾರತದಲ್ಲಿ. ಬಟ್
ಇದೇ ಥರದ ಒನ್ ಮ್ಯಾನ್ ಈಸ್ ಈಕ್ವಲ್ ಟು ಒನ್ ವ್ಯಾಲ್ಯೂ ಅನ್ನೋ ಸಿಸ್ಟಮ್ಮು ಸಾಮಾಜಿಕವಾಗಿಯೂ ಬರ್ತದಾ, ಆರ್ಥಿಕವಾಗಿಯೂ ಬರುತ್ತಾ ಭಾರತದಲ್ಲಿ ಅಂದರೆ ಇಲ್ಲ, ಹಂಗಿರಲ್ಲ. ಹಂಗಾಗಿ ಬಾಬಾ ಸಾಹೇಬರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಏನು ಹೇಳ್ತಾರೆ, ಇದೊಂದು ಕಾಂಟ್ರಾಡಿಕ್ಟರಿ ಲೈಫ್ ಅನ್ನೋ ಪದ ಬಳಸಿದ್ದಾರೆ ಅವರು. ಇದೊಂದು ವೈರುಧ್ಯಮಯವಾದ ಜೀವನ, ಭಾರತೀಯರು ಇಂಥ ಒಂದು ವೈರುಧ್ಯಮಯವಾದ ಜೀವನಕ್ಕೆ ಪ್ರವೇಶ ಮಾಡ್ತಾ ಇದ್ದೀವಿ. ಒಂದು ವಿಚಾರದಲ್ಲಿ ಸಮಾನತೆನ ಸಾಧಿಸಿ ಇನ್ನೆರಡು ವಿಚಾರದಲ್ಲಿ ಸಮಾನತೆನ ಸಾಧಿಸಿಲ್ಲ ಅಂದರೆ ಅದು ಹೆಂಗೆ ಪ್ರಜಾಪ್ರಭುತ್ವ ಆಗುತ್ತೆ, ಅದು ಹೆಂಗೆ ಸ್ವಾತಂತ್ರ್ಯ ಆಗುತ್ತೆ? ಹಾಗಾಗಿ ಇನ್ನು ಮುಂದಿನ ಸರ್ಕಾರಗಳು ಈ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆನ ಹೋಗಲಾಡಿಸೋದೇ ಅವರ ದೊಡ್ಡ ಟಾರ್ಗೆಟ್, ಗುರಿಯಾಗಿರಬೇಕು ಅಂತ ಬಾಬಾ ಸಾಹೇಬರು ಅವತ್ತು ಮಾತಾಡ್ತಾರೆ. ಮತ್ತು ಇದನ್ನು ಎಷ್ಟು ಸಾಧನೆ ಅಷ್ಟು ಅರ್ಲಿಯೆಸ್ಟ್ ಅಷ್ಟು ಬೇಗ ಇದನ್ನು ಸರಿಪಡಿಸ್ಬೇಕು, ಇಲ್ಲಾಂದರೆ ಒಟ್ಟು ಡೆಮೋಕ್ರಸಿಗೆ ಅಪಾಯ ಇದೆ ಅಂತ ಹೇಳ್ತಾರೆ ಅವರು, ಒಟ್ಟು ಪ್ರಜಾಪ್ರಭುತ್ವಕ್ಕೆ ಅಪಾಯ ಇದೆ, ಭಾರತ ದೇಶಕ್ಕೆ ಅಪಾಯ ಇದೆ ಅಂತ ಹೇಳ್ತಾರೆ. ಸೊ ನೋಡಿ, ಈ ಮಾತನ್ನು ಹೇಳಿ ಅವರು ಹೆಚ್ಚು ಕಡಿಮೆ 75 ವರ್ಷ ಆಗೋಯ್ತು ಮೇಲೆ, 75 ವರ್ಷದ ಮೇಲೇ ಆಗೋಗಿದೆ. ಆದರೆ ಇನ್ನೂ ಸಹಿತವಾಗಿ ಸೋಷಿಯಲ್ ಈಕ್ವಾಲಿಟಿ ಅಥವಾ ಎಕನಾಮಿಕಲ್ ಈಕ್ವಾಲಿಟಿ ಅನ್ನೋದು ಬಂದಿಲ್ಲ. ಪೊಲಿಟಿಕಲಿ ಮಾತ್ರ ವಿ ಆರ್ ಆಲ್ ಈಕ್ವಲ್, ಆವಾಗಿಂದನೂ ಇವರೆಗೂ ಈಕ್ವಲ್ ಆಗಿದ್ದೀವಿ. ಬಟ್ ಸೋಷಿಯಲಿ ಇನ್ನೂ ಆಗಿಲ್ಲ, ಎಕನಾಮಿಕಲಿ ಆಗಿಲ್ಲ. ಹಂಗಿದ್ರೆ ಇಷ್ಟು ವರ್ಷದಲ್ಲಿ ಏನು ಮಾಡಲಾಯಿತು? ಇಷ್ಟು ಬಡ್ಜೆಟ್ ಬಂತು, ಇಷ್ಟು ಸರ್ಕಾರಗಳು ಬಂತು, ಏನೆಲ್ಲ ಆಗಿದೆ? ಇದು ಮುಖ್ಯವಾಗಿ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಪ್ರಶ್ನೆ. ಇದರಲ್ಲಿ ಒಂದು ಕಡೆ ಸರ್ಕಾರದ ಲೋಪ, ಇನ್ನೊಂದು ಕಡೆ ಅಂಬೇಡ್ಕರ್ ಅವರ ಅನುಯಾಯಿಗಳ ಲೋಪ, ಎರಡೂ ಸೇರಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಬ್ಬರದ್ದು ಲೋಪ ಇದೆ ಇದರಲ್ಲಿ ಅಂತ. ಈಗ ಇದು ಎಷ್ಟು ಸಾಧ್ಯನೋ ಅಷ್ಟು ಬೇಗ ಇದು ಎರಾಡಿಕೇಟ್ ಆಗಬೇಕು, ಈ ಅಸಮಾನತೆ ಹೋಗಬೇಕು ಅಂತ ಬಾಬಾ ಸಾಹೇಬ್ರು ಎಕ್ಸ್ಪೆಕ್ಟ್ ಮಾಡಿದರು. ಆದರೆ ಹಂಗಾಗಿಲ್ಲ. ಈಗ ಭಾರತ ಕೃಷಿನಲ್ಲಿ ಹಿಂದುಳಿದಿತ್ತು, ಆಹಾರ ಸಾಕಾಗ್ತಾ ಇರಲಿಲ್ಲ. ಅದಕ್ಕೆ ಏನು ಮಾಡಿದ್ರು, ಪಂಚವಾರ್ಷಿಕ ಯೋಜನೆಗಳನ್ನ ಮೊದಲು 2ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಬೂಸ್ಟ್ ಮಾಡಿದ್ರು, ಅದಕ್ಕೆ ಇನ್ವೆಸ್ಟ್ ಮಾಡಿದ್ರು. ಒಂದು 10-15 ವರ್ಷದಲ್ಲಿ ಭಾರತ ಸ್ವಾವಲಂಬಿ ಆಯಿತು, ಆಹಾರ ಉತ್ಪಾದನೆಯಲ್ಲಿ ಒಂದು ಸ್ವಾವಲಂಬಿ ಆಯಿತು, ಕೃಷಿ ಸಮಸ್ಯೆ ಬಗೆಹರಿತು. ಹಾಗೆ ಇಂಡಸ್ಟ್ರಿಯಲ್ಲಿ ಹಿಂದುಳಿದಿದ್ದೀವಿ ನಾವು ಅಂತ ಅದಕ್ಕೂ ಬೂಸ್ಟ್ ಮಾಡಿದ್ರು, ಪಂಚವಾರ್ಷಿಕ ಯೋಜನೆಯನ್ನು ತೊಡಗಿಸಿದ್ರು 2, 3, 4 ಸೊ ಅದರಲ್ಲೂ ಕೂಡ ಸ್ವಾವಲಂಬನೆಯನ್ನು ಭಾರತ ಸಾಧಿಸ್ತು. ದೊಡ್ಡ ದೊಡ್ಡ ಇಂಡಸ್ಟ್ರಿಗಳೆಲ್ಲ ಬಂತು, ಎಲ್ಲ ಆಯಿತು, ಆ ಪ್ರಾಬ್ಲಮ್ ಸಾಲ್ವ್ ಆಯಿತು. ಈಗ ಇದು ಒಂದು ದೊಡ್ಡ ಪ್ರಾಬ್ಲಮ್ ಅಲ್ವಾ? ಇದೊಂದು ದೊಡ್ಡ, ಇಷ್ಟು ಜನವರ್ಗ ಸುಮ್ಮನೆ ರೋಗಿಷ್ಟ್ರಂತೆ ಕಾಯಿಲೆ ಹಿಡಿದು ಕುಳಿತಿರುವಾಗ ನಾವು ಭಾರತ ಮುಂದುವರೆದಿದೆ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ? ಬಟ್ ಈ ಇಶ್ಯೂನ ಯಾವ ಸರ್ಕಾರ ಆಗಲಿ ಫಸ್ಟ್ ಆದ್ಯತೆಗೆ ಎತ್ತುಕೊಂಡು ಹೆಂಗೆ ಕೃಷಿಗೆ ಕೈಗಾರಿಕೆ ಫೋಕಸ್ ಮಾಡಿದ್ರು ಅದೇ ಥರ ಈ ಇಶ್ಯೂನ ಫೋಕಸ್ ಮಾಡಿರೋದೆಲ್ಲರೂ ನೋಡಿದ್ದೀರಾ ನೀವು? ಆ ಥರ ಇದೆಯಾ? ಅವ್ರಿಗೇನು 22% ಏನಿದೆ ರಿಸರ್ವೇಷನ್ ಕೊಟ್ಬಿಡ್ರಿ, ಅದೇನಿದೆ ಬಡ್ಜೆಟಲ್ಲಿ ಅಲೋಕೇಟ್ ಮಾಡಿಬಿಡಿ ಅಂತ ಅಷ್ಟು ಉದಾರತೆ ತೋರಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಆಮೇಲೆ ಅದು ಎಷ್ಟು ಖರ್ಚಾಯಿತು, ಹೆಂಗೆ ಖರ್ಚಾಯಿತು, ಅದು ಹೆಂಗೆ ತಲುಪ್ತು, ಅದು ಸೆಕೆಂಡರಿ. ಆದರೆ ಒಂದು ಪ್ರೈಮ್ ಆಬ್ಜೆಕ್ಟಾಗಿ ತಗೊಂಡು ಆ ಥರದ್ದು ಮಾಡಿಲ್ಲ. ಇದು ಒಂದು ಸರ್ಕಾರದ ಕಡೆಯಿಂದ ಆಗಿರ್ತಕ್ಕಂಥ ಲೋಪ. ಇನ್ನು ಅವರ ಅನುಯಾಯಿಗಳು ಏನು ಮಾಡಿದ್ದಾರೆ? ಈಗ ನೋಡಿ, ಬಾಬಾ ಸಾಹೇಬ್ರ ಅನುಯಾಯಿಗಳಿಂದ ಆಗಿರೋ ಲೋಪ ನಾನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನೋಡಿ, ಫಸ್ಟು ಬಾಬಾ ಸಾಹೇಬ್ರ ಅನುಯಾಯಿಗಳಿಗೆ ಒಂದು ಕ್ಲಾರಿಟಿ ಇರಬೇಕು, ಬಾಬಾ ಸಾಹೇಬರು ಯಾತಕ್ಕೆ ಹೋರಾಟ ಮಾಡಿದ್ರು ಅಂತ. ಅವ್ರು ಯಾತಕ್ಕೆ ಹೋರಾಟ ಮಾಡಿದ್ರು ಅಂತ ಕ್ಲಾರಿಟಿ ಇದ್ದರೆ ನಾವು ಏನು ಮಾಡಬೇಕು ಮುಂದಕ್ಕೆ ಅಂತ ಕ್ಲಾರಿಟಿ ಇರುತ್ತೆ ಅಲ್ವಾ? ನಮಗೆ ಕ್ಲಾರಿಟಿ ಇಲ್ಲ ಅಂದರೆ ಅವ್ರ ಹೋರಾಟ ಮುಂದುವರಿಸೋದು ಹೇಗೆ? ಇದು ಮುಖ್ಯ ಅಂತ. ಅದಕ್ಕೆ ಸಂಬಂಧಪಟ್ಟಂಗೆ ವಿದ್ಯಾರ್ಥಿಗಳಿಗೆಲ್ಲ ಏನು ಮೆಸೇಜ್ ಹೇಳಿದ್ದಾರೆ ಅಂತ ನಾನು ಹೇಳ್ತೀನಿ ನಿಮಗೆ. ಅದನ್ನು ಕೋಟ್ ಮಾಡ್ಕೊಂಡು ಬಂದಿದ್ದೀನಿ ಬಾಬಾ ಸಾಹೇಬ್ರದ ಸ್ಟೇಟ್ಮೆಂಟ್ಸಲ್ಲಿ. ಈ ನಿಟ್ಟಿನಲ್ಲಿ ನೋಡಿ, ಬಾಬಾ ಸಾಹೇಬ್ರ ಫಾಲೋವರ್ಸ್ಗೆ ನಾನು ಹೇಳೋ ಮಾತು, ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಪರೀತವಾಗಿ ಓದ್ಕೊಂಡಿದ್ರು, ತುಂಬ ನಾಲೆಡ್ಜ್ ಪಡ್ಕೊಂಡಿದ್ರು ಅಲ್ವಾ? ಅವರು ನಾಲೆಡ್ಜ್ ಪಡ್ಕೊಂಡಿದ್ದರಿಂದ ಅವ್ರಿಗೆ ತುಂಬ ಬೆಲೆ ಇತ್ತು. ಮತ್ತು ಡ್ರಾಫ್ಟಿಂಗ್ ಕಮಿಟಿಗೆ ಚೇರ್ಮನ್ ಆಗೋ ಅವಕಾಶ ಸಿಕ್ತು. ಅವರೇನಾದ್ರು ದಡ್ಡರಾಗಿರೋ ಸಿಕ್ತಿತ್ತಾ? ಇಲ್ಲ, ನಿಜ ತಾನೇ? ಅಂದಮೇಲೆ ಇದು ಒಂದು ದಿಕ್ಸೂಚಿ ಅಥವಾ ಒಂದು ಗೈಡೆನ್ಸ್ ಬಾಬಾ ಸಾಹೇಬ್ರಿಂದ. ಅಂದರೆ ನಾವು ಕೂಡ ಚೆನ್ನಾಗಿ ಓದ್ಕೊಂಡ್ರೆ ನಾಲೆಡ್ಜ್ ಇಸ್ ಪವರ್ ಅಂತ, ವಿಪರೀತ ಓದಿದ್ರೆ ನಮಗೆ ಪವರ್ ಸಿಗುತ್ತೆ ಅನ್ನೋದು ಒಂದು ಅಂಡರ್ಸ್ಟುಡ್. ಕರೆಕ್ಟ್ ತಾನೇ ಹೇಳಿ? ಬಾಬಾ ಸಾಹೇಬ್ರ ಅನುಯಾಯಿಗಳು ಆ ಥರ ಅವರ ದೇಶದಾದ್ಯಂತ ಹಂಗೆ ಓದಿ ಎಷ್ಟು ಅಚೀವ್ಮೆಂಟ್ ಆಗಿದೆ 75 ವರ್ಷದಿಂದ? ಎಷ್ಟು ಅಚೀವ್ಮೆಂಟ್ ಆಗಿದೆ? ಒಂದು ಉದಾಹರಣೆ ಕೊಡ್ತೀನಿ. ಬಾಬಾ ಸಾಹೇಬ್ರು ಲಾಯರ್ ತಾನೆ, ಕಾನೂನು ಪಂಡಿತರು ತಾನೆ ಅವರೊಂದು ಅಲ್ವಾ? ಹಂಗಿದ್ಮೇಲೆ ಭಾರತದ ಸುಪ್ರೀಂ ಕೋರ್ಟಲ್ಲಿ, ಹೈಕೋರ್ಟಲ್ಲಿ ಅಥವಾ ಎಲ್ಲ ಕೋರ್ಟ್ಗಳಲ್ಲಿ ಹೆಚ್ಚು ಜಸ್ಟಿಸ್ಗಳು, ಎಷ್ಟು ನ್ಯಾಯವಾದಿಗಳು, ಲಾಯರ್ಸು ಯಾರು ಜಾಸ್ತಿ ಇರಬೇಕಾಗಿತ್ತು? ಅವ್ರ ಅನುಯಾಯಿಗಳು ಇರಬೇಕಾಗಿತ್ತಲ್ವಾ? ಆದರೆ ಎಲ್ಲಿದ್ದಾರೆ? ಇದು ಯಾರ ತಪ್ಪು ಅಲ್ವಾ?
ನಿಜ ತಾನೇ. ಈಗ ಭಾರತದ ಕಾರ್ಯಾಂಗ ಅಂತ ನಾವು ತೆಗೆದುಕೊಳ್ಳೋದಾದರೆ ಡಿ ಗ್ರೂಪ್ನಲ್ಲಿ ಇವರು ತುಂಬಿದ್ದಾರೆ, ಸಿ ಗ್ರೂಪ್ನಲ್ಲಿ ಇವರು ತುಂಬಿದ್ದಾರೆ. ಆದರೆ ಎ ಗ್ರೂಪು, ಬಿ ಗ್ರೂಪು ಅವು ಪಾಲಿಸಿ ಮೇಕಿಂಗ್ ಬಾಡಿಗಳು, ಅಲ್ಲಿ ಇವರು ಇಲ್ಲ, ಕಡಿಮೆ ಇದ್ದಾರೆ. ಇದಕ್ಕೆ ಯಾರು ಕಾರಣ? ಇದು ಯಾರ ಲೋಪ? ಎಲ್ಲಿ ತಪ್ಪಾಗಿದೆ? ಇದು ಮುಖ್ಯವಾಗಿ ಬಾಬಾ ಸಾಹೇಬ್ರ ಫಾಲೋವರ್ಸ್ ಯೋಚನೆ ಮಾಡಬೇಕಾಗಿರ್ತಕ್ಕಂಥ. 75 ವರ್ಷ ಆದರೂ ಕೂಡ ಬೀದಿಲಿ ನಿಂತು ನಾವು ಎಷ್ಟು ಸೌಂಡ್ ಮಾಡಿದ್ದೀವಿ ಅಷ್ಟು ಸೌಂಡನ್ನು ಈ ಅಕಾಡೆಮಿಕ್ ವಲಯದಲ್ಲಿ, ವಿದ್ವತ್ ವಲಯದಲ್ಲಿ ಮಾಡೋಕ್ಕಾಗಿಲ್ಲ. ಯಾಕೆ? ಇದು ಮೂಲಭೂತ ಪ್ರಶ್ನೆ, ನಾನು ಕೇಳುವಂಥ ಮೂಲಭೂತ ಪ್ರಶ್ನೆ ಒಬ್ಬ ಅಂಬೇಡ್ಕರ್ವಾದಿ. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಡಿಯಾ ಆವತ್ತಿನ ಕಾಲಕ್ಕೆ ಮೀಡಿಯಾ 5 ಪೇಪರ್ ತಂದಿರೋದವರು. ಮೂಕನಾಯಕ, ಬಹಿಷ್ಕೃತ ಭಾರತ, ಸಮತಾ, ಜನತಾ, ಪ್ರಬುದ್ಧ ಭಾರತ ಅಂತೆಲ್ಲ ನೀವು ಕೇಳಿದ್ದೀರಾ? ಪೇಪರ್ ತಂದಿರೋದು. ಏನೇನು ಸೌಲಭ್ಯ ಇಲ್ಲದೆ ಇರುವಾಗ ಅಷ್ಟು ಅವರು ಮೀಡಿಯಾನ ನಡೆಸಿದ್ದಾರೆ ಅಲ್ವಾ? ಮಾಧ್ಯಮದಲ್ಲಿ ಅಂಬೇಡ್ಕರ್ ಅನುಯಾಯಿಗಳು ಎಲ್ಲಿದ್ದಾರೆ, ಎಷ್ಟಿದ್ದಾರೆ, ಯಾವ ಲೆವೆಲ್ಗಿದ್ದಾರೆ? ಇದು ಯಾರ ಲೋಪ? ಯಾರಿಂದ ಆಗಿರೋ ತಪ್ಪು? ಸೊ ಇದು ನಾನೇನು ಹೇಳ್ತೀನಿ ಅಂದರೆ, ಅಂಬೇಡ್ಕರ್ವಾದಿಗಳು ಇಲ್ಲಿವರೆಗೆ ನಮ್ಮ ಅವನತಿಗೆ ಯಾರೋ ಕಾರಣ ಅಂತ ಆ ಕಡೆಗೆ ಬೆರಳು ತೋರಿಸ್ತಿದ್ರಲ್ಲ, ದಯವಿಟ್ಟು ಅದನ್ನು ಕಡಿಮೆ ಮಾಡಬೇಕು, ಅದು ನಿಲ್ಲಿಸ್ಬೇಕು. ಯಾಕೆಂದರೆ ಇಲ್ಲಿ ಇವ್ರ ಲೋಪನೂ ಜಾಸ್ತಿ ಆಗಿದೆ. ಇವರು ಆಯಾ ಟೈಮಿಗೆ ಏನು ಮಾಡಬೇಕು, ಏನು ಓದ್ಕೋಬೇಕು, ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು, ಹಂಗೆ ಮಾಡಿಲ್ವಲ್ಲ. ಎಲ್ಲ ದೃಷ್ಟಿನೂ ನೀವು ಶೋಷಣೆ ಮಾಡಿದ್ರಿ ಅಂತ ನೀವು ಆ ಕಡೆಗೆ ಬೆರಳು ತೋರಿಸಿದ್ರೆ, ಈಗ ನನ್ನ ಡ್ಯೂಟಿ ಏನು, ನಾನು ಮಾಡಬೇಕಾಗಿರೋ ಕೆಲಸ ಏನು? ಅದಾಗಿಲ್ಲ, ಇಲ್ಲಿವರೆಗೆ ಅದಾಗಿಲ್ಲ. ಸಹಜವಾಗಿ, ನೇಚರಲಿ ಸಹಜವಾಗಿ ಯಾವುದೇ ರೂಲಿಂಗ್ ಕ್ಲಾಸ್ ಅಥವಾ ಯಾರೇ ಅಧಿಕಾರದಲ್ಲಿರೋರು ಅಷ್ಟು ಸುಲಭವಾಗಿ ಬನ್ರಪ್ಪ ಕೂತ್ಕೊಳ್ಳಿ ಅಂತ ಯಾರು ಬಿಟ್ಕೊಟ್ಬಿಡಲ್ಲ. ನಿಜ ತಾನೇ? ಅದನ್ನು ನಮ್ಮ ಸ್ವಂತ ಸಾಮರ್ಥ್ಯದಿಂದ, ಸ್ವಂತ ಶಕ್ತಿಯಿಂದ ತಗೋಬೇಕು, ಪಡ್ಕೊಳ್ಬೇಕಂತ. ನಿಜ ತಾನೇ? ಸೊ ಆ ಥರದೊಂದು ಪ್ರಿಪ್ರೇಷನ್ ಈ ಶೋಷಿತ ವರ್ಗಗಳಿಂದ ಆಗಿಲ್ಲ, ಇಲ್ಲಿವರೆಗೂ ಆ ಥರ ಆಗಿಲ್ಲ. ಈಗ ಬಾಬಾ ಸಾಹೇಬರು ಮತದಾನನ ತಗೊಬಂದರು, ಅದಕ್ಕೆ ಅವ್ರನ್ನ ಫಾದರ್ ಆಫ್ ಡೆಮೋಕ್ರಸಿ ಅಂತ ಕರೀತಾರೆ. ಅಂದರೆ ಫಸ್ಟ್ ವಯಸ್ಕ ಮತದಾನ ಪದ್ಧತಿ ಬೇಕು, ಅಡಲ್ಟ್ ಫ್ರಾಂಚೈಸ್ ಬೇಕು ಅಂತ ವಾಯ್ಸ್ ಮಾಡಿದವರೇ ಬಾಬಾ ಸಾಹೇಬರು. ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ವಾಯ್ಸ್ ಮಾಡಿದವರು, ಮತ್ತು ಅದಕ್ಕೆ ಪಟ್ಟಿಡಿದು 35ರ ಕಾಯ್ದೆಯಲ್ಲಿ ತಗೊಬಂದ್ರು ಅದನ್ನ, ಅಲ್ವಾ? ಈಗ ಅವರು ಓಟ್ ತಗೊಬಂದರು. ನಿಜ ತಾನೇ? ಬಾಬಾ ಸಾಹೇಬ್ರು ಹೇಳಿದರು, ಈ ಅಡಲ್ಟ್ ಫ್ರಾಂಚೈಸ್ ಇದೊಂದು ಡಬಲ್ ಎಡ್ಜಡ್ ಸ್ವರ್ಡ್ ಅಂತ ಹೇಳಿದರು. ಇದೊಂದು ಎರಡು ಅಲಗಿನ ಕತ್ತಿ. ಈ ಖಡ್ಗದಿಂದ ನಿಮ್ಮ ಸಾಮಾಜಿಕ ಅಸಮಾನತೆ ಮತ್ತು ನಿಮ್ಮ ಆರ್ಥಿಕ ಅಸಮಾನತೆ ಎರಡನ್ನೂ ಹೋಗಲಾಡಿಸ್ಕೊಳ್ಬೋದು, ಇದನ್ನು ಸರಿಯಾಗಿ ನೀವು ಚಲಾಯಿಸಿದ್ರೆ. ನಾನೊಬ್ಬ ಅಂಬೇಡ್ಕರ್ವಾದಿಯಾಗಿ ಅಥವಾ ನಾನು ಒಬ್ಬ ಕಾಮನ್ ಸೆನ್ಸ್ ಇರೋದು ಯಾರು ಬೇಕಾದ್ರೂ ಯೋಚನೆ ಮಾಡ್ಬೋದು ಇದನ್ನು, ಅಲ್ವಾ? ತುಂಬ ಅಳಕೆ ಹೇಳಬೇಕು ಅಂತೇನಿಲ್ಲ. ಅಂಥ ಒಬ್ಬ ವಿಚಾರವಂತನಾಗಿ ನಾನು ಹೇಳೋದೇನೆಂದರೆ, ಫಸ್ಟ್ ಇಲ್ಲಿ ಏನು ಸುಧಾರಣೆ ಆಗಬೇಕಾಗಿದೆ, ಈ ಅಂಬೇಡ್ಕರ್ ಅನುಯಾಯಿಗಳಲ್ಲಿ, ಅವ್ರ ಫಾಲೋವರ್ಸಲ್ಲಿ ಏನು ಸುಧಾರಣೆ ಆಗಬೇಕಾಗಿದೆ, ಅದು ತುಂಬ ಮುಖ್ಯ. ಫಸ್ಟು ಅಂಬೇಡ್ಕರ್ವಾದಿಗಳು ಮಾಡಬೇಕಾಗಿರೋದು ಏನಂತ, ಈಗ 70ರ ದಶಕದಲ್ಲಿ ಅಥವಾ ನಿಮ್ಗೆ 60-70ರ ದಶಕದಲ್ಲಿ ನಡೆದಿದ್ದಂಥ ದೌರ್ಜನ್ಯಗಳೇನಿಲ್ಲ, ಆ ಲೆವೆಲ್ಗಿಲ್ಲ. ಹಂಗಂತ ದೌರ್ಜನ್ಯ ಹೊರಟೋಗಿದೆ ಅಂತ ಹೇಳಕ್ಕೆ ಬರಲ್ಲ. ಪರಿಸ್ಥಿತಿ ಸಾಕಷ್ಟು ಸುಧಾರಿಸಿದೆ. ಅದಕ್ಕೆ ಎಷ್ಟು ಸೆನ್ಸಿಬಲಾಗಿ ಯೋಚನೆ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಯಾರೂ ತಪ್ಪು ತಿಳ್ಕೊಬಾರದಂತ ನನ್ನ ಮನವಿ. ಹಂಗೆ ಮಂಡ್ಯ ಹನಕೆರೆಯಲ್ಲಿ ಒಂದು ಘಟನೆ ನಡೀತು. ಮಂಡ್ಯ ಹನಕೆರೆ ನೀವು ಗಮನಿಸಿದ್ದೀರಾ ಅಂತ ಅನ್ಕೋತೀನಿ. ಅಲ್ಲಿ ಹನಕೆರೆಯಲ್ಲಿ ಏನಾಯಿತು, ದಲಿತರು ದೇವಸ್ಥಾನಕ್ಕೆ ಬರ್ತಾರೆ ಅನ್ನೋ ಕಾರಣಕ್ಕೆ ಆ ದೇವ್ರ ವಿಗ್ರಹನೇ ಎತ್ಕೊಂಡು ಹೊರಗಡೆ ಹೊರಟೋದ್ರು ಅಂತ ಸುದ್ದಿ ಆಗಿತ್ತು. ನಾನು ಮಂಡ್ಯ ಜಿಲ್ಲೆಯವನೇ. ಆಮೇಲೆ ಆ ಊರಿನ ಬಗ್ಗೆ ಎಲ್ಲ ನಂಗೆ ಸ್ವಲ್ಪ ಗೊತ್ತು. ಆ ಥರ ಜಿದ್ದು ಸಾಧಿಸಿದವರು ಒಂದು 10-20 ಜನ ಮಾತ್ರ. ಇನ್ನು ಉಳಿದಂತೆ 90% ಜನರಿಗೆ ದಲಿತರು ದೇವಸ್ಥಾನಕ್ಕೆ ಬರೋದಕ್ಕೆ ಏನು ಬೇಜಾರಿರಲಿಲ್ಲ, ಅವ್ರ ಒಪ್ಪಿಗೆ ಇತ್ತು. ಆದರೆ ಒಂದು 10-20 ಜನ ಯುವಕರು ಮತ್ತು ಒಂದಷ್ಟು ಜನ ಆರ್ಥೋಡಾಕ್ಸ್ ಎಲ್ಲ ಕಡೆ ಇದ್ದೇ ಇರ್ತಲ್ಲ, ಅವ್ರು ಮಾತ್ರ ಹಠ ಮಾಡಿದ್ರು, ಇಲ್ಲ ಅವ್ರು ಬರಕ್ಕೆ ಕೊಡೋದು. ಈಗ 10-20 ಜನರು ಈ ಥರ ಹಠಮಾರಿಗಳಿದ್ದಾರೆ, ಇನ್ನು 70-80% ಜನರು ಸುಧಾರಣೆ ಆಗಿದ್ದಾರೆ. ಏನು ಮಾಡೋದು ಈಗ? ಯಾರನ್ನು ನಾವು ಸೀರಿಯಸ್ಸಾಗಿ ತಗೋಬೇಕು? ಇದು ತುಂಬ ಸೆನ್ಸಿಟಿವ್ ವಿಚಾರ. ದಯವಿಟ್ಟು ಸಮಾಧಾನವಾಗಿ ಯೋಚನೆ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟ. ತುಂಬ ಸೆನ್ಸಿಟಿವ್ ವಿಚಾರ. ಸೊ ಅಂದರೆ ನಾನು ಮಾತು ಕನ್ಕ್ಲೂಡ್ ಮಾಡ್ತೀನಿ. ಎಲ್ಲ ಕಾಲದಲ್ಲೂ, ಯಾವ ಕಾಲದಲ್ಲೂ ಸಮಾಜ ಉಟೋಪಿಯನ್ ಅಂದರೆ ಸಂಪೂರ್ಣ ಆದರ್ಶಮಯವಾಗಿ ಏನು ಇರಲ್ಲ. ಎಲ್ಲ ಕಾಲದಲ್ಲೂ ಇಂಥದ್ದೊಂದು ನಡೆಯುತ್ತೆ. ಆದರೆ ಇಂಥ ವಿಷಯಗಳನ್ನ ಲೀಗಲಾಗಿ ಹ್ಯಾಂಡ್ಲ್ ಮಾಡೋಕ್ಕೆ ಏನು ಬೇಕಾದ್ರೆ ಮಾಡೋಣ. ಆದರೆ ಅದನ್ನ ಹೈಲೈಟ್ ಮಾಡಿ ಎನರ್ಜಿನ ವೇಸ್ಟ್ ಮಾಡಿಕೊಂಡು ನಾವು ಮುಂದೆ ಏನು ಮಾಡಬೇಕು ಅನ್ನೋ ಕೆಲಸನ
ಮೈ ಮರೆಯೋದು ತಪ್ಪು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅಂಬೇಡ್ಕರ್ ವಾದಿಗಳಿಗೆ ಇದೊಂದು ಚಾಲೆಂಜ್ ಹೆಂಗೆ ಚಾಲೆಂಜ್ ಅಂದರೆ, ಆಯಿತು ವ್ಯವಸ್ಥೆ ನಿಮ್ಮ ವಿರುದ್ಧ ಇದೆ ಅಂದಮೇಲೆ ಅದನ್ನು ನಿಮ್ಮ ಪರವಾಗಿ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಎಫರ್ಟ್ ಏನು? ವಿರುದ್ಧ ಇರೋ ಸೊಸೈಟಿನ ಇನ್ನೂ ವಿರುದ್ಧ ಮಾಡಿಬಿಡ್ತೀರಾ? ಇನ್ನೂ ವಿರುದ್ಧ ಮಾಡ್ಕೊಳಕ್ಕೆ ಅದೊಂದು ಬಳಸಿ, ಎಲ್ಲ ನಾಲೆಡ್ಜ್ ಬಳಸಿ, ಎಲ್ಲ ಟೆಕ್ನಿಕಲ್ ಬಳಸಿ, ಎಲ್ಲ ತಂತ್ರಗಳನ್ನ ಬಳಸಿ. ಎಲ್ಲ ನಿಮ್ಮ ವಿರುದ್ಧ ಇದೆ ವ್ಯವಸ್ಥೆ ಅಂದರೆ ಅದನ್ನು ನಿಮ್ಮ ಪರ ಮಾಡ್ಕೊಳ್ಳೋದು ಹೇಗೆ? ಬಾಬಾ ಸಾಹೇಬ್ರು ಮಾಡ್ಕೊಳ್ಳಿಲ್ವೇನೋ? ಹಂಗೆ ಮಾಡ್ಕೊಳ್ಳಿಲ್ವಾ? ಎಷ್ಟು ಜನ ಸವರ್ಣೀಯರವ್ರಿಗೆ ಸಹಾಯ ಮಾಡಲಿಲ್ವಾ? ಅವ್ರ ಜೊತೆಗಿರಲಿಲ್ವಾ? ಸೊ ಈ ರೀತಿಯ ಒಂದು ಸಕಾರಾತ್ಮಕವಾದಂಥ ಪಾಸಿಟಿವ್ ಆದಂಥ ಒಂದು ಥಿಂಕಿಂಗು ಅಂಬೇಡ್ಕರ್ ವಾದಿಗಳಿಗಿರಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದನ್ನು ಯಾರೂ ತಪ್ಪು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ಮುಂದಿನ ಒಂದು ಏಳಿಗೆಗೆ ಇದು ಅತ್ಯಂತ ಅವಶ್ಯಕ ಅಂತ ನಾನಂತೂ ಭಾವಿಸ್ತೀನಿ. ಭಾರತ ದೇಶ ಜಿ ಡಿ ಪಿನಲ್ಲಿ 4ನೇ ಸ್ಥಾನದಲ್ಲಿದೆ. ಜಿ ಡಿ ಪಿ ರೈಸಿಂಗ್, ಸೊ ಡೆವಲಪ್ಮೆಂಟ್ಸಲ್ಲಿ ಭಾರತ ದೇಶ. ಹ್ಯೂಮನ್ ಡೆವಲಪ್ಮೆಂಟಲ್ಲಿ 130ನೇ ಸ್ಥಾನದಲ್ಲಿದೆ. ಇದು ನಿಮಗೆ ಮರ್ಯಾದೆನಾ? ಮರ್ಯಾದೆನಾ? ದೇಶಕ್ಕೆ ಮರ್ಯಾದೆ ಕೊಡ್ತಾರೆ ಯಾರಾದ್ರೂ? ಹೆಂಗೆ ನೀವು ಬೇರೆ ಬೇರೆ ದೇಶದಲ್ಲಿ ನಮ್ಮ ದೇಶ ಹೆಂಗಿದೆ ಅಂತ ಹೆಂಗೆ ಎದೆ ಉಬ್ಬಿಸ್ಕೊಂಡು ಹೇಳ್ತೀರಾ? ಹೆಂಗೆ ಹೇಳ್ಕೊಳಕ್ಕಾಗುತ್ತೆ? ಫಾರಿನಲ್ಲಿ ಜಾಸ್ತಿ ಇರೋರು ನೀವೇನೆ. ನಮ್ಮ ದೇಶ ಹಿಂಗಿದೆ ಅಂತ ಹೆಂಗೆ ಹೇಳ್ಕೊಳಕ್ಕಾಗುತ್ತೆ? ಸೊ ನಿಮ್ಮ ದೇಶ ಚೆನ್ನಾಗಿರಬೇಕು ಅಂದರೆ ಬದಲಾವಣೆನ ನೀವು ಒಪ್ಕೋಬೇಕು, ಮತ್ತು ಬದಲಾವಣೆಗೆ ನೀವು ಸಹಿತ ಕೆಲಸ ಮಾಡಬೇಕು. ಅದೊಂದು ಒಂದು ಮಾತೃ ಸ್ಥಾನದಲ್ಲಿ ನಿಂತು, ತಾಯಿಯ ಸ್ಥಾನದಲ್ಲಿ ನಿಂತು ನೀವು ಕೆಲಸ ಮಾಡಲೇಬೇಕಾಗುತ್ತೆ. ಶಾಹು ಮಹಾರಾಜರು ಮಾಡಲಿಲ್ವೇನು? ನಾಲ್ವಡಿ ಕೃಷ್ಣಾಜೋಡರು ಮಾಡಲಿಲ್ವೇನು? ಅಥವಾ ಭಗವಾನ್ ಬುದ್ಧ, ಇವರೆಲ್ಲರೂ ನೀವು ಅವರೇನು ಅಸ್ಪೃಶ್ಯ ಸಮಾಜದಿಂದ ಬಂದಂಥವ್ರೇನಲ್ಲ, ಬಸವಣ್ಣ ಅವರೆಲ್ಲರೂ ಸಹಿತ ಮಾಡಲಿಲ್ವೇನು ಅಂತ. ಅಂಥ ಒಂದು ಕೆಲಸವನ್ನು ಸವರ್ಣೀಯರು ಸಹಿತ ಮಾಡಬೇಕು. ಮತ್ತು ಅಸ್ಪೃಶ್ಯ ಸಮಾಜದಲ್ಲಿ, ಹಿಂದುಳಿದ ಸಮಾಜದಲ್ಲಿ ಆಗೋ ಬದಲಾವಣೆಗಳನ್ನು ಒಪ್ಕೋಬೇಕು, ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಹಂಗಲ್ದೇ ಒಂದು ಪ್ರಬುದ್ಧ ಭಾರತವನ್ನು, ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಸೊ ಸಹಜವಾಗಿ ಗಂಡಸರು ಮತ್ತು ಹೆಂಗಸರ ನಡುವೆ ಹೆಂಗಿರುತ್ತೆ ಅಂದರೆ, ಹೆಂಗಸರು ತಮಗಿಂತ ತಮ್ಮ ಹತ್ರಕ್ಕೆ ಬರ್ತಾರೆ ಅಥವಾ ತಮಗಿಂತ ಸ್ವಲ್ಪ ರೈಸ್ ಆಗ್ತಾರೆ ಅಂದರೆ ಗಂಡಸರಿಗೆ ಇರಿಸ್ಮುರು ಸಾಗೇ ಆಗುತ್ತೆ. ಕರೆಕ್ಟಾ? ಇರಿಸ್ಮುರು ಸಾಗುತ್ತೆ ಸಹಜವಾಗಿ. ಸೊ ಇಲ್ಲಿ ಹಂಗಾಗ್ತಿದೆ, ಸವರ್ಣೀಯರು ಮತ್ತು ಅಸ್ಪೃಶ್ಯ ನಡುವೆ ಹಿಂಗಾಗ್ತಾಯಿದೆ. ಸೊ ಹಂಗಾಗಿ ಬದಲಾವಣೆಗೆ ಇವರು ಸಹಿತ ಒಪ್ಕೊಳ್ಬೇಕು, ಬದಲಾವಣೆಗೆ ಇವರು ಸಹಿತ ರೆಡಿ ಇರಬೇಕು ಅಂತ ನಾನು ಹೇಳ್ತಾ, ವಿದ್ಯಾರ್ಥಿಗಳಿಗಾಗಿ ವಿಶೇಷವಾಗಿ ಸ್ಟೂಡೆಂಟ್ಸ್ ನೀವೆಲ್ಲ ಇರೋದ್ರೆ ನಿಮಗೆ ಬಾಬಾ ಸಾಹೇಬ್ರು ಏನು ಮೆಸೇಜ್ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಒಂದು 3-4 ಸ್ಟೇಟ್ಮೆಂಟ್ಸ್ ಇದೆ, ಅದನ್ನು ಓದಿ ಹೇಳ್ಬಿಡ್ತೀನಿ. ಸ್ವಲ್ಪ ವಿದ್ಯಾರ್ಥಿಗಳೆಲ್ಲ ಗಮನಿಸ್ಕೊಳ್ಳಿ. ಆಮೇಲೆ ನಿಮ್ಮ ಪ್ರಶ್ನೆಗಳೇನಿದ್ರು ನಾನು ಉತ್ತರ ಕೊಡ್ತೀನಿ. ನೋಡಿ, ಬಾಬಾ ಸಾಹೇಬರು ಅವರು ಮರಾಠ ಜರ್ನಲಲ್ಲಿ ಒಂದು ಮೆಸೇಜ್ ಕೊಡೋಕ್ಕೆ ಅವರು ಹೇಳಿದ್ದಾರೆ. 1949 ಜುಲೈ 30th ಎಡಿಷನಲ್ಲಿ ಈ ಮೆಸೇಜ್ ಟೈಪ್ ಆಗಿದೆ ನೋಡಿ. ಐ ಹ್ಯಾವ್ ಆಲ್ವೇಸ್ ಹೆಲ್ಡ್ ದಟ್ ನಾಲೆಡ್ಜ್ ಈಸ್ ಪವರ್ ಇನ್ ಎವ್ರಿ ಫೀಲ್ಡ್ ಆಫ್ ಲೈಫ್. ಎಂಥ ಮಾತು! ಐ ಹ್ಯಾವ್ ಆಲ್ವೇಸ್ ಹೆಲ್ಡ್ ದಟ್ ನಾಲೆಡ್ಜ್ ಈಸ್ ಪವರ್ ಇನ್ ಎವ್ರಿ ಫೀಲ್ಡ್ ಆಫ್ ಲೈಫ್. ದ ಶೆಡ್ಯೂಲ್ಡ್ ಕಾಸ್ಟ್ಸ್ ವಿಲ್ ನಾಟ್ ಅಟೈನ್ ದೇರ್ ಗೋಲ್ ಆಫ್ ಫ್ರೀಡಮ್ ಆ್ಯಂಡ್ ಲಿಬರ್ಟಿ ಅಂಟಿಲ್ ದೇ ಡ್ರಿಂಕ್ ಡೀಪ್ ಆಫ್ ಆಲ್ ನಾಲೆಡ್ಜ್. ಎಂಥ ಮಾತು! ಡೀಪ್ ಆಫ್ ಆಲ್, ಎಲ್ಲ ಜ್ಞಾನಗಳ ಆಳಕ್ಕೆ ನೀವು ತಲುಪದೆ ಹೋದರೆ, ಅದನ್ನು ಕುಡಿದೇ ಹೋದರೆ ನೀವು ಏನೂ ಸಾಧಿಸೋಕ್ಕಾಗಲ್ಲ. ಯಾವುದೇ ಥರದ ಲಿಬರ್ಟಿಯನ್ನು, ಈಕ್ವಾಲಿಟಿನ, ಫ್ರೀಡಮನ್ನು ಸಾಧಿಸೋಕ್ಕಾಗಲ್ಲ ಅಂತ ಬಾಬಾ ಸಾಹೇಬರು ಹೇಳ್ತಾರೆ. ಎಂಥ ಮಾತಿದೆ! ನಾಲೆಡ್ಜು ಎಷ್ಟು ಮುಖ್ಯ ಅಂತ ಹೇಳ್ತಾರೆ ಅವರು. ಆಯಿತಾ? ಆಮೇಲೆ ಇನ್ನೊಂದು ಸ್ಟೇಟ್ಮೆಂಟ್ ಇದೆ ನೋಡಿ. ಬಾಬಾ ಸಾಹೇಬರು 46ನೇ ಇಸ್ವಿಲಿ ಒಂದು ಸ್ಟೂಡೆಂಟ್ ಆರ್ಗನೈಸೇಷನ್ಗೆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿರುತ್ತೆ, ಬಟ್ ಹೋಗೋಕ್ಕಾಗಿರಲ್ಲ, ಒತ್ತಡದಲ್ಲಿ ಆಗಕ್ಕೆ. ಹಂಗಾಗಿ ಅವರು ಮೆಸೇಜ್ ಕಳಿಸ್ತಾರೆ. ಆ ಮೆಸೇಜ್ ಈ ಥರ ಇದೆ. ಇದು ತುಂಬ ಫೇಮಸ್ ಆದ ಮೆಸೇಜ್, ನೀವೆಲ್ಲ ಕೇಳಿರ್ತೀರ. ಇನ್ನೊಂದು ಸರಿ ಓದ್ತೀನಿ ನೋಡಿ. ಅವ್ರು ಹೇಳಿದ್ದಾರೆ, ಅವರ್ ಬಾಯ್ಸ್ ಶುಡ್ ಲರ್ನ್ 2 things. ಫಸ್ಟ್ಲಿ, ಟು ಪ್ರೂವ್ ದಟ್ ಗಿವನ್ ದಿ ಅಪರ್ಚುನಿಟೀಸ್ ದೇ ಆರ್ ಇನ್ಫೀರಿಯರ್ ಟು ನನ್ ಇನ್ ಇಂಟೆಲಿಜೆನ್ಸ್ ಆ್ಯಂಡ್ ಇನ್ ಕೆಪಾಸಿಟಿ. ಇವ್ರಿಗೆ ಅವಕಾಶ ಸಿಕ್ಕಿದಾಗ ಸಾಮರ್ಥ್ಯದಲ್ಲಿ ನಾವು ಏನೂ ಕಡಿಮೆ ಇಲ್ಲ ಅನ್ನೋದನ್ನು ಪ್ರೂವ್ ಮಾಡಬೇಕಂತ. ನೆಕ್ಸ್ಟ್ ಮುಂದೆ ಕೇಳ್ತಾರೆ, ಸೆಕೆಂಡ್ಲಿ, ಟು ಪ್ರೂವ್ ದಟ್ ದೇ ಆರ್ ನಾಟ್ ಮೇರ್ಲಿ ಟು ಟ್ರೆಡ್ ದಿ ಪಾತ್ ಆಫ್ ಪರ್ಸನಲ್ ಹ್ಯಾಪಿನೆಸ್, ಬಟ್ ಟು ಲೀಡ್ ದೇರ್ ಕಮ್ಯುನಿಟಿ, ಟು ಬಿ ಫ್ರೀ, ಟು ಬಿ ಸ್ಟ್ರಾಂಗ್ ಆ್ಯಂಡ್ ಟು ಬಿ ರೆಸ್ಪೆಕ್ಟೆಡ್. ಎಷ್ಟು ಒಳ್ಳೆ ಮಾತು! ಮತ್ತು ನೀವು ಪಡೆದಿರುವಂಥ ವಿದ್ಯೆ, ನೀವು ಪಡೆದಿರ್ತಕ್ಕಂಥ ಪೊಸಿಷನ್ನು, ಅದು ಕೇವಲ ನಿಮ್ಮೊಬ್ಬರ ಸುಖ ಸಂತೋಷಕ್ಕಾಗಿ ಅಲ್ಲ, ಅದು ನೀವು ಹುಟ್ಟಿ ಬಂದಂಥ ಈ ನತದೃಷ್ಟ ಸಮಾಜಗಳಿದ್ದಾವಲ್ಲ, ಈ ನತದೃಷ್ಟ ಸಮಾಜಗಳನ್ನು ಸ್ವಾತಂತ್ರ್ಯಯುಕ್ತವಾಗಿ, ಅವ್ರನ್ನ ಸಶಕ್ತರನ್ನಾಗಿ, ಅವ್ರನ್ನ
ವಿಮೋಚನೆ ಮಾಡಲಿಕ್ಕೆ ಅದು ಬಳಕೆ ಆಗಬೇಕು ಅಂತ ಮೆಸೇಜ್ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್. ಇದು ವಿದ್ಯಾರ್ಥಿಗಳಿಗೆ ಅವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅನ್ನೋದಕ್ಕೆ ಒಂದು ಹೇಳಿಕೆ, 2 ಹೇಳಿಕೆ. ಇನ್ನೊಂದು ಸಿಂಪಲ್ ಇನ್ನೊಂದು 2-3 ಸ್ಟೇಟ್ಮೆಂಟ್ ಇದ್ದಾವೆ, ಭಾಳ ಚೆನ್ನಾಗಿದ್ದಾವೆ, ಅದು ಕೂಡ ಹೇಳ್ಬಿಡ್ತೀನಿ. ಡಿಗ್ರಿ ವಿಚಾರಕ್ಕೆ ಸಂಬಂಧ Dr. Ambedkar advised the students not only to get a degree but to see that the degree carried with it some positive knowledge or attainment, that they had qualifications which they called sterling. ಈ ಮಾತು ಇಂಪಾರ್ಟೆಂಟ್ ನೋಡಿ. They must regard education as a serious matter and not a tea time enjoyment ಅಂತ. ಎಷ್ಟು ಚೆನ್ನಾಗಿದೆ. See, they must regard education as a serious matter and not a tea time enjoyment. ನಿಮ್ಮ 2 ವರ್ಷದ ME MSc MCom ಹಿಂಗೆ ಬಂದು ಹಿಂಗೆ ಹೊರಟೋಗುತ್ತೆ, ತಿರ್ಗಾಡ್ಕೊಂಡು ಆಡ್ಕೊಂಡು, ಕರೆಕ್ಟ್ ತಾನೇ ಅಂತ. ಬಟ್ 2 ವರ್ಷದಲ್ಲಿ ನಿಮಗೆ ನೀವು ಪ್ರತಿದಿನ ಕೂತ್ಕೊಂಡು 6 hours ಓದ್ತೀರಾ ಅಂದ್ರೂ 1 ವರ್ಷಕ್ಕೆ 2,000 ಗಂಟೆ ಆಗುತ್ತೆ. ಹುಡುಕಿ ಚೆಕ್ ಮಾಡಿ ನೋಡಿ. 2 ವರ್ಷಕ್ಕೆ 4,000 ಗಂಟೆ. 4,000 ಗಂಟೆ ಅಂದರೆ ಎಷ್ಟೊಂದು ಓದ್ಬೋದು ಗೊತ್ತಾ? ಆದರೆ ಎಲ್ಲಿ ಓದ್ತಾ ಇದ್ದೀರಾ, ಎಲ್ಲಿ ಓದ್ತಾ ಇದ್ದಾರೆ? ಇದು ಸೀರಿಯಸ್ ಆಗಿ ಗಮನಿಸಬೇಕಾದ್ದು. ಎಲ್ಲ ಕಡೆ ಇವ್ರ ಕಡೆಗೆ ಬೆರಳು ತೋರಿಸಿ ಸಾಕಾಗಿದೆ. ಇನ್ನು ನೋಡಿ ನೀವು ಎಷ್ಟು ಇಲ್ಲಾಗಿದ್ದೀವಿ, ಎಷ್ಟು ಯಾವ ವಿಚಾರದಲ್ಲಿ ಹಿಂದುಳಿದಿದ್ದೀವಿ ಅನ್ನೋದಕ್ಕೆ ಈ ಸ್ಟೇಟ್ಮೆಂಟ್ ಸಾಕಾಗುತ್ತೆ. ಮತ್ತು ಕೊನೆಯದೊಂದು ಮಾತು, ನಾಲೆಡ್ಜ್ ಇಸ್ ದಿ ಫೌಂಡೇಶನ್ ಆಫ್ ಎ ಮ್ಯಾನ್ಸ್ ಲೈಫ್ ಆ್ಯಂಡ್ ಎವ್ರಿ ಎಫರ್ಟ್ ಮಸ್ಟ್ ಬಿ ಮೇಡ್ ಟು ಮೇಂಟೈನ್ ದಿ ಇಂಟೆಲೆಕ್ಚುವಲ್ ಸ್ಟ್ಯಾಮಿನಾ ಆಫ್ ಎ ಸ್ಟೂಡೆಂಟ್ ಆ್ಯಂಡ್ ಅರೌಸ್ ಹಿಸ್ ಇಂಟೆಲೆಕ್ಟ್. ನೋಡಿ, ಇಂಟೆಲೆಕ್ಚುವಲ್ ಸ್ಟ್ಯಾಮಿನಾ ವರ್ಡ್ ಎಷ್ಟು ಚೆನ್ನಾಗಿದೆ ಅಂತ ಅಲ್ವಾ? ಸೊ ಅದನ್ನು ನೀವು ಗೈನ್ ಮಾಡಬೇಕು ಅಂತ ಬಾಬಾ ಸಾಹೇಬ್ರು ಹೇಳ್ತಾ ಇದ್ದಾರೆ. ಓಕೆ, ಸೊ ಇದು ವಿದ್ಯಾರ್ಥಿಗಳು ಅಥವಾ ಬಾಬಾ ಸಾಹೇಬ್ರು ಒಟ್ಟು ಅನುಯಾಯಿಗಳಿಗೆ, ಅವ್ರನ್ನ ಯಾರು ತುಂಬ ಆರಾಧಿಸ್ತಾರೆ, ಗೌರವಿಸ್ತಾರೆ, ಅವರು ಗಮನಿಸಬೇಕಾದಂಥ ಮೆಸೇಜ್ ಇಂಥವು ತುಂಬ ಇದ್ದಾವೆ. ಅವರು 100 ವಿದ್ಯಾರ್ಥಿ ಕಾರ್ಯಕ್ರಮಗಳು ಅಟೆಂಡ್ ಮಾಡಿದ್ದಾರೆ, ಅದೆಲ್ಲ ಕೂಡ ಹೇಳಿದ್ದಾರೆ. ಸೊ ಈ ರೀತಿ ಮಾಡೋದ್ರ ಮೂಲಕ ಭಾರತ ದೇಶವನ್ನು ಎಷ್ಟು ಸಾಧ್ಯನೋ ಅಷ್ಟು ಬೇಗ, 2 ಎಫರ್ಟ್ ಬೇಕೇ ಬೇಕು, 2 ಕಡೆ ಆಗಲೇಬೇಕು. 2 ಕೈ ಸೇರಿದ್ರೆ ಚಪ್ಪಾಳೆ. ಹಂಗಾಗಿ ಇಬ್ಬರು ಸೇರಿ ಆದಷ್ಟು ಬೇಗ ಈ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಯನ್ನು ಹೋಗಲಾಡಿಸಬೇಕು, ಭಾರತ ದೇಶನ ಪ್ರಬುದ್ಧ ಮಾಡಬೇಕು, ಎಲ್ಲರೂ ಸುಖವಾಗಿ ಬಾಳೋಕ್ಕೆ ಸಾಧ್ಯ ಆಗಬೇಕು. ಅದು ಬಾಬಾ ಸಾಹೇಬ್ರ ಕನಸಾಗಿತ್ತು. ಅದನ್ನು ಎಲ್ಲರೂ ಸೇರಿ ಮಾಡೋಣ ಅಂತ ನಾನು ಆಶಿಸ್ತಾ, ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಧನ್ಯವಾದಗಳು. ಫಸ್ಟ್ ಒಂದು ಜೋರು ಚಪ್ಪಾಳೆ ಬಂದ್ಬಿಡಲಿ ಸರ್. ಬರೀ ಪ್ರಜಾಪ್ರಭುತ್ವ ಅನ್ನೋ ಆ ಎಳೆ ಹಿಡದೆ ಮಾತಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಆ ಪ್ರಜಾಪ್ರಭುತ್ವದ ಯಶಸ್ಸಿಗೆ ನಮ್ಮೆಲ್ಲರ ಕೆಲಸ ಏನಾಗಬೇಕು, ಒಟ್ಟು ಸಮಾಜದ ಪರಿಸ್ಥಿತಿ ಮನಸ್ಥಿತಿ ಹೇಗೆ ಬದಲಾಗಬೇಕು ಅನ್ನೋದ್ರ ಬಗ್ಗೆ ಬಹಳ ಅತ್ಯಮೂಲ್ಯವಾದಂಥ ಸಂಗತಿಗಳು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಿ ಸರ್. ಅದಕ್ಕಾಗಿ ಮತ್ತೊಮ್ಮೆ ತಮಗೆ ಧನ್ಯವಾದಗಳು. ನಿಂತ ನೀರಾಗಿ ಜಡಗಟ್ಟಿದ್ದಂಥ ಭಾರತೀಯ ಸಮಾಜವನ್ನು ತಮ್ಮ ವಿಚಾರಗಳ ಮೂಲಕ, ಹೋರಾಟಗಳ ಮೂಲಕ ಅದು ನಡೆಯುವಂತೆ ಮಾಡಿದ್ದು, ಚಲನಶೀಲಗೊಳಿಸಿದಂಥ ಕೀರ್ತಿ ಬಾಬಾ ಸಾಹೇಬರು. ಹೌದು ತಾನೆ? ಯೂತ್ಸ್ ಆರ್ ಯೂಸ್ಲೆಸ್ ಅಂತ ಅನ್ನೋವಂಥ ಒಂದು ಮಾತಿದೆ. ಸರು ನಂಬಲ್ಲ, ಯೂತ್ಸ್ ಆರ್ ಯೂಸ್ಲೆಸ್. ನಾನು ನಂಬಲ್ಲ. ಯಾಕೆ ಅಂದರೆ ವಿ ಆರ್ ಯೂಸಿಂಗ್ ದೆಮ್ ವೆರಿ ಲೆಸ್ ಅಷ್ಟೇ. ಅವ್ರನ್ನ ನಾವು ಸದ್ಬಳಕೆ ಮಾಡ್ಕೊಳ್ತಾ ಇಲ್ಲ. ನೀವು ಸದ್ಬಳಕೆ ಆಗ್ತೀರಿ ಅನ್ನೋ ಕಾರಣಕ್ಕಾಗಿ ನಿಮ್ಗೆ ಈ ಅವಕಾಶ ಸಿಕ್ಕಿದೆ. ಇಂಥ ಗಣ್ಯರ ಮಾತು ಕೇಳೋವಂಥ ಅವಕಾಶ ಸಿಕ್ಕಿದೆ. ಇಂಥ ಮಹತ್ವಪೂರ್ಣವಾದಂಥ ವಿಚಾರದೊಂದಿಗೆ ದೂರದರ್ಶನದ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅವಕಾಶ ಸಿಕ್ಕಿದೆ. ಎಸ್, ನಿಮ್ಮ ಚಾನ್ಸ್ ಈಗ. ನಿಮ್ಮ ಪ್ರಶ್ನೆಗಳು ಅಥವಾ ನಿಮ್ಮ ಸಂವಾದಗಳು ಶುರುವಾಗಲಿ. ಎಮ್ ಎ ಹಿಸ್ಟ್ರಿ ಮಾಡ್ತಾಯಿದ್ದೀನಿ ನಾನು, ಹರ್ಷಿತಾ ಅಂತ. ಅಂದರೆ ನಾನಿವಾಗ ಕೇಳ್ತಿರೋವಂಥ ಪ್ರಶ್ನೆ ಈಗಿನ ಒಂದು ಸಮಾಜ ಒಂದು ಸ್ಥಿತಿಗತಿ ದೃಷ್ಟಿಕೋನದಿಂದ ತುಂಬ ಮುಖ್ಯ ಅಂತ ಭಾವಿಸ್ತೀನಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೀಗೆ ಹೇಳಿದ್ದಾರೆ, ಚಾರಿತ್ರತೆ ಮತ್ತು ನಮ್ರತೆ ಇಲ್ಲದಿರುವಂಥ ವಿದ್ಯಾವಂತ ವ್ಯಕ್ತಿ ಮೃಗಕ್ಕಿಂತ ಅಪಾಯಕಾರಿ ಅಂತ ಹೇಳಿದ್ದಾರೆ. ಅದು ಇಂದಿನ ಒಂದು ಜಗತ್ತಿನ ಅಂದರೆ ಹೇಗೆ ಅನ್ವಯ ಆಗುತ್ತೆ ಅಂತ. ಇವತ್ತಿನ ಟಾಪಿಕ್ ನೀವೇ ಹೇಳ್ದಂಗೆ ಬೇರೆದು. ಆದರೂ ಕೂಡ ಈಗ ಬಾಬಾ ಸಾಹೇಬ್ರೆ ನೋಡಿ, ಅವರು ಎಷ್ಟೊಂದು ದೊಡ್ಡ ವಿದ್ಯಾವಂತರಲ್ವಾ, ತುಂಬ ದೊಡ್ಡ ವಿದ್ಯಾವಂತರು, ಜೊತೆಗೆ ಭಾಳ ಅತ್ಯಂತ ವಿನಯವಂತರು. ಅವರ ಇಡೀ ಒಂದು ಉದ್ದದ ಜೀವನದಲ್ಲಿ ಎಷ್ಟು ಮಾತಾಡಿದ್ದಾರೆ, ಒಂದು ಸರಿಯೂ ಸಹಿತ ಅವರು ಅನ್ಕಾನ್ಸ್ಟಿಟ್ಯೂಷನಲ್ ವರ್ಡ್ನ ಬಳಸಿಲ್ಲ, ಯಾವುದೇ ಥರದ ಬಳಸಿಲ್ಲ, ಯಾರಿಗೂ ಸಹಿತ ಬಳಸಿಲ್ಲ. ಅದು ಅವ್ರ ಮೆಚುರಿಟಿ ಲೆವೆಲ್ ಒಂದು. ಮತ್ತು ಅವರು ಫಾರಿನಲ್ಲಿ ಓದಿದಾಗಲೂ ಸಹಿತವಾಗಿ ತಮ್ಮ ಒಂದು ಡಿಸಿಪ್ಲಿನ್ ಅಥವಾ ಶೀಲ ಅಂತ ಏನು ಬುದ್ಧನ ಪಂಚಶೀಲ ಅದನ್ನು ಬಿಟ್ಕೊಡ್ಲಿಲ್ಲ. ಅವರು ನೀಟಾಗಿ ಇದ್ದರು, ಯಾವುದೇ ಥರ ದುರಭ್ಯಾಸಗಳಿದ್ದಿರಲಿಲ್ಲ.
ನೀವೇನು ನಮ್ರತೆ ಮತ್ತು ಇನ್ನೊಂದು ಪದ ಏನು ಬಳಸಿದ್ರಿ? ಚಾರಿತ್ರ್ಯ ಮೀನ್ಸ್ ನಡವಳಿಕೆ ಅಂತ. ಅದು ತುಂಬ ಮುಖ್ಯ ಅಂತ. ಸಾಮಾನ್ಯವಾಗಿ ಏನಾಗುತ್ತೆ, ಬುದ್ಧಿ ಬಂದಾಗ ಜನರಿಗೆ ಗರ್ವ ಬರ್ತದೆ ಸಹಜ. ಈಗ ದುಡ್ಡಿದ್ದಾಗ ಗರ್ವ ಬರುತ್ತೆ, ಹಾಗೆ ನಾನು ತುಂಬ ಓದ್ಕೊಂಡಾಗಲೂ ಗರ್ವ ಬರುತ್ತೆ. ಆದರೆ ಅದನ್ನು ಉಳಿಸ್ಕೊಳ್ಳೋದಿದೆಯಲ್ಲ ಅದೇ ತುಂಬ ಮುಖ್ಯ. ಅದು ಬಾಬಾ ಸಾಹೇಬರಲ್ಲೇ ಇತ್ತು. ಅದು ತುಂಬ ಮುಖ್ಯ ಅಂತ ನಾನಂತೂ ಭಾವಿಸ್ತೀನಿ. ಜೊತೆಗೆ ಈಗ ನೋಡಿ, ನಮ್ಮಲ್ಲಿ UPSCಗೆ ಸಿವಿಲ್ ಸರ್ವಿಸ್ಗೆ ಓದಿಸುವಾಗ ಎಥಿಕ್ಸ್ ಅಂತ ಒಂದು ಪೇಪರ್ ಇಟ್ಟಿದ್ದಾರೆ, 250 ಮಾರ್ಕ್ಸ್ಗಿದೆ. ಏಕೆಂದರೆ ಒಳ್ಳೆ ನಡವಳಿಕೆ ಅದು ಬರಲಿಲ್ಲ ಅಂದರೆ ಅಧಿಕಾರಿಗಳು ಭಾಳ ತುಂಬ ದುಷ್ಟರಾಗ್ಬಿಟ್ರೆ ಏನು ಮಾಡೋದು ಅನ್ನೋದು ಬಹುಶಃ ಸರ್ಕಾರಕ್ಕೆ ಗೊತ್ತಿದೆ ಅನಿಸುತ್ತೆ. ಅದಕ್ಕೆ ಸಿಲೆಬಸ್ ಇಟ್ಟಿದ್ದಾರೆ. ಬಟ್ ತುಂಬ ಅವಶ್ಯಕತೆ, ಅದು ಇತ್ತೀಚೆಗಂತೂ ತುಂಬ ಅವಶ್ಯಕತೆ ಇದೆ ಅಂತ ನಾನಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್, ಮುಂದಿನ ಪ್ರಶ್ನೆ ಅಥವಾ ಸಂವಾದ. ಸರ್, ನನ್ನ ಹೆಸರು ಸೌಮ್ಯ ಅಂತ, ಕನ್ನಡ ಅಧ್ಯಯನ ವಿಭಾಗದಿಂದ ಬಂದಿದ್ದೀನಿ. ಡಾಕ್ಟರ್ BR ಅಂಬೇಡ್ಕರ್ ಅವರ ಚಿಂತನೆಗಳ ಪ್ರಕಾರ ಹೇಳಬೇಕಂದ್ರೆ, ಯುವಕರಲ್ಲಿ ಸಾಮಾಜಿಕ ಅಸಮಾನತೆಯನ್ನು ಕಡಿಮೆ ಮಾಡಬೇಕು ಅಂತ ಅಂದರೆ ಯಾವ ರೀತಿ ಕ್ರಮಗಳನ್ನ ತಗೋಬೋದು ಅಂತ. ಈಗ ನೋಡಿ, ಪೇರೆಂಟ್ಸು ಮನೆಯಲ್ಲಿ ಚಿಕ್ಕ ಮಕ್ಕಳಿಗೆ ಅಲ್ಲೇ ಹೇಳ್ಕೊಟ್ಬಿಡ್ತಾರೆ, ಅವ್ರ ಹತ್ರ ಏನು ತಿನ್ನಬಾರ್ದು, ಅವ್ರ ಹತ್ರ ಸೇರಬಾರ್ದು, ನಾವು ಇಂಥವರು, ನಮ್ಮ ಇಂಥ ಆಚಾರ ಅಂತ ಹೇಳ್ಕೊಟ್ಬಿಡ್ತಾರೆ. ಕರೆಕ್ಟಾ? ಮಗು ಹಂಗೆ ಬೆಳೀತಾ 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 ಬರುತ್ತೆ. ಸೊ ಅದು ಬೆಳೆದ ಮೇಲೆ ಕಾಲೇಜಿಗೆ ಬಂದಾಗಲೂ ಅದು ಹಂಗೆ ಕಂಟಿನ್ಯೂ ಆಗುತ್ತೆ, ಹಂಗೆ ಕ್ಯಾರಿ ಆಗುತ್ತೆ. ಹಂಗಾಗಿ ಸೊ ಯುವಕರಲ್ಲಿ ಆ ಥರದೊಂದು ಸಮಾನವಾದ ಮನೋಭಾವ ಮತ್ತು ನಾವೆಲ್ಲರ ಭಾರತೀಯರ ಮನೋಭಾವ ಬರಬೇಕಂದ್ರೆ ಒಂದು ಮನೆಯಲ್ಲೇ ಅದಕ್ಕೆ ಒಂದು ಒಳ್ಳೆಯ ತರಬೇತಿ ಆಗಬೇಕು. ಅದು ಆ ಥರದೊಂದು ಮೆಚ್ಯೂರ್ಡ್ ಆದಂಥ ಮನಸ್ಥಿತಿ ಪ್ರತಿಯೊಬ್ಬ ಪೇರೆಂಟ್ಸ್ಗೆ ಇರಬೇಕು, ಖಂಡಿತ ಇರಬೇಕು ಅಂತ ನಾನಂತೂ ಭಾವಿಸ್ತೀನಿ. ಹಂಗಾಗಲಿಲ್ಲ ಅಂದರೂ ಕೂಡ ಕಾಲೇಜ್ ಲೆವೆಲಲ್ಲ ಆದರೂ ಸಹಿತವಾಗಿ ಅದು ಬದಲಾವಣೆ ಆಗಬೇಕು. ಅದು ಬದಲಾವಣೆ ಆಗಬೇಕಂದ್ರೆ ಒಂದು ದಾರಿ ಇದೆ ಅಂತ ನಾನಂತೂ ಭಾವಿಸ್ತೀನಿ. ಅದಕ್ಕೆ ಒಂದೇನೆಂದರೆ, ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ವಿಚಾರಗಳನ್ನು ಸಿಲೆಬಸ್ ಮಾಡಬೇಕು. ಸಿಲೆಬಸ್ ಮಾಡಿ, ನಾನೊಬ್ಬ IAS ತರಬೇತುದಾರನಾಗಿ ಹೇಳ್ತೀನಿ, ಅವರೊಬ್ಬ ಹಿಸ್ಟಾರಿಯನ್ನು, ಆದರೆ ಅವರ ಹಿಸ್ಟ್ರಿ ವ್ಯೂಸು ಆ ಸಿಲೆಬಸ್ಸಲ್ಲಿ ಇಲ್ಲವೇ ಇಲ್ಲ. ಅವರೊಬ್ಬ ಫೆಮಿನಿಸ್ಟ್, ಡಾಕ್ಟರ್ ಅಂಬೇಡ್ಕರ್ ಒಬ್ಬ ಸ್ತ್ರೀವಾದಿ, ಅವರ ಸ್ತ್ರೀವಾರ ಪರ ಚಿಂತನೆಗಳಲ್ಲಿ ಸಿಲೆಬಸ್ಸಲ್ಲಿ ಇಲ್ಲ ಅಲ್ವಾ? ಈಗ ಸಿಂಪಲಾಗಿ ನೋಡಿ, ಭಾರತ ಕೃಷಿ ಪ್ರಧಾನ ದೇಶ ಅಂತೀವಿ. ಕೃಷಿ ಪ್ರಧಾನ ದೇಶ ಅಂದಮೇಲೆ ಸಿಲೆಬಸ್ಸಲ್ಲಿ 50% ಸಿಲೆಬಸ್ ಕೃಷಿ ಮೇಲೆ ಇರಬೇಕು. ಹಂಗಾದರೆ ಬದಲಾವಣೆ ಆಗೋಕ್ಕೆ ಸಾಧ್ಯ. ನಿಜ ತಾನೇ? ಈಗ ಭಾರತದಲ್ಲಿ 50% ಮಹಿಳೆಯರಿದ್ದಾರೆ. 50% ಮಹಿಳೆಯರಿದ್ದಾರೆ ಅಂದರೆ ಮಹಿಳೆಯರದು ಸಬ್ಜೆಕ್ಟ್ ಎಲ್ಲಿದೆ ಸಿಲೆಬಸ್ಸಲ್ಲಿ? ವುಮನ್ ಸ್ಟಡೀಸ್ ಎಲ್ಲಿದೆ? ಯಾರೋ ಆಪ್ಷನಲ್ ತಗೊಂಡು ಹೋದರೂ ಓದ್ತಾರೆ, ಆದರೆ ಎಲ್ಲರಿಗೂ ಓದಿಸೋ ಥರ ಆಗಬೇಕು. ಹಂಗೆ ಯುವಕರಲ್ಲಿ ಆ ಥರದೊಂದು ಸಮಾನವಾದ ಮನಸ್ಥಿತಿ ಬರಬೇಕಂದ್ರೆ ಇಂಥ ವಿಚಾರಗಳನ್ನ ಸಿಲೆಬಸ್ ಇಟ್ಟು ಓದಿಸ್ಬೇಕು ಅಂತ ನಾನು ಖಂಡಿತ ಭಾವಿಸ್ತೀನಿ. ಮನೆಯ ಮೊದಲ ಪಾಠಶಾಲೆ ಅಥವಾ ಇವರು ಶಾಲೆಯಲ್ಲಿ ಆದಾಗಲೂ ಕೂಡ ಅದನ್ನ ಅಳವಡಿಸಬೇಕಾಗುತ್ತೆ. ಸಿಂಪಲ್ ಬಾಬಾ ಸಾಹೇಬ್ರದ್ದು ಅನಿಲೇಷನ್ ಆಫ್ ಕಾಸ್ಟ್ ಅಂತ ಒಂದು ಬ್ಯೂಟಿಫುಲ್ ಪುಸ್ತಕ ಇದೆ. ಅದನ್ನ ಸಿಲೆಬಸ್ಗೆ ಇಡ್ಲಿ ನೋಡಿ, ಇಡೀ ದೇಶ ಎಷ್ಟು ಬೇಗ ಬದಲಾಗುತ್ತೆ ಅಂತ. ಬ್ಯೂಟಿಫುಲ್ ಪುಸ್ತಕ, ನೀವು ಫಸ್ಟ್ ಓದಬೇಕಾದ ನೀವೆಲ್ಲರೂ ಕೂಡ, ಎಲ್ಲರೂ ಬದಲಾಗ್ಬಿಡೋದು, ಅಷ್ಟು ಚೆನ್ನಾಗಿದೆ. ಎಸ್, ನೆಕ್ಸ್ಟ್ ಕ್ವೆಶ್ಚನ್. ಸರ್, ನನ್ನ ಹೆಸರು ಸಹನಾ ಅಂತ, ಸಸ್ಯಶಾಸ್ತ್ರ ವಿಭಾಗದ ವಿದ್ಯಾರ್ಥಿನಿ. ನನ್ನ ಪ್ರಶ್ನೆ ಏನಂದರೆ, ಪ್ರಜಾತಂತ್ರದ ಮೌಲ್ಯಗಳನ್ನು ಶಿಕ್ಷಣದ ಮೂಲಕ ಯುವಕರಲ್ಲಿ ಹೇಗೆ ಮೂಡಿಸಬಹುದು ಅಂತ ಸರ್. ಓಕೆ, ಪ್ರಜಾತಂತ್ರದ ಮೌಲ್ಯ ಅಂದರೆ ಒಂದು, 1 man = 1 vote, 1 vote = 1 value ಅಂದ್ವಲ್ಲ, ಆ ಥರದೊಂದು ಮನಸ್ಥಿತಿ. ಈಗ ನೋಡಿ, ಸ್ಟೂಡೆಂಟ್ಸ್ಗಳಿಗೆ 18 ವರ್ಷಕ್ಕೆ ಓಟ್ ಹಾಕೋಕ್ಕೆ ಬಂದುಬಿಡುತ್ತೆ, ಹಕ್ಕು ಬಂದುಬಿಟ್ಟಿದೆ ಇವಾಗ. 18 ವರ್ಷಕ್ಕೆ ಓಟ್ ಮಾಡೋಕೆ ಹಕ್ಕು ಬಂದಿದೆ. ಆದರೆ ಹೆಂಗೆ ಓಟ್ ಹಾಕಬೇಕು, ಯಾರಿಗೆ ಓಟ್ ಹಾಕಬೇಕು ಅಂತ ಗೊತ್ತಾ? ಅವ್ರಿಗೆ ಗೊತ್ತಿರುತ್ತಾ? ಸಾಮಾನ್ಯ ಗೊತ್ತಿರಲ್ಲ. ಒಂದು, ಇಲ್ಲ ಕುಟುಂಬಸ್ಥರು ಪ್ರಭಾವ ಬೀರ್ತಾರೆ, ಅಥವಾ ಯಾರಾದರೂ ಅಲ್ಲಿನ ಲೋಕಲ್ ಲೀಡ್ರ್ಗಳು ಪ್ರಭಾವ ಬೀರ್ತಾರೆ, ಈ ಥರ ಆಗುತ್ತೆ. ಹಂಗಾಗಿ ಪ್ರಜಾತಂತ್ರದ ಮೌಲ್ಯಗಳು ಅಲ್ಲೇ ಡೇಂಜರಸ್ಗೆ ಒಳಗಾಗ್ಬಿಡ್ತವೆ, ಅಲ್ಲೇ ಆ ಏಜಲ್ಲೇ ಒಳಗಾಗ್ಬಿಡ್ತವೆ. ಅದಕ್ಕೆ ನಾನು ಹೇಳ್ತೀನಿ ಅಂದರೆ, ಆ ಥರದ ಪ್ರಜಾತಂತ್ರದ ಮೌಲ್ಯಗಳನ್ನ ಹುಡುಗ ಅಥವಾ ಹುಡುಗಿ ಕಲಿಬೇಕಂದ್ರೆ ಒಂದು ಮನೆಯಿಂದ ಒಂದು ಓರಿಯೆಂಟೇಷನ್ ಆಗಬೇಕು, ಪ್ಲಸ್ ಸಿಲೆಬಸ್ಸಲ್ಲಿ ಅದನ್ನು ಇಟ್ಟು ಓದಿಸ್ಬೇಕು. ತುಂಬ ಮುಖ್ಯ ಅದು, ಬೇರೆ ದಾರಿನೇ ಇಲ್ಲ. ಸಿಲೆಬಸ್ಗಿಟ್ಟು ಓದಿಸೋದೇ ಭಾಳ ಮುಖ್ಯ ಅಂತ ನಾನಂತೂ ಭಾವಿಸ್ತೀನಿ. ನನ್ನ ಹೆಸರು ಸಾತ್ವಿಕ ಅಂತ, ನಾನು ಸಸ್ಯಶಾಸ್ತ್ರ ವಿಭಾಗದ ವಿದ್ಯಾರ್ಥಿನಿ. ಅಂಬೇಡ್ಕರ್ ಅವರು ಎಚ್ಚರಿಕೆ ಕೊಟ್ಟ ಹಾಗೆ ವೀರಾರಾಧನೆ ಪ್ರಜಾತಂತ್ರಕ್ಕೆ ಹೇಗೆ ಅಪಾಯಕಾರಿಯಾಗುತ್ತೆ ಅಂತ. ಓಕೆ, ವೆರಿ ಗುಡ್ ಕ್ವಶನ್. ವೀರಾರಾಧನೆ, ವ್ಯಕ್ತಿ ಪೂಜೆ ಅಂತ ಜಸ್ಟ್ ನೋಡಿ, ಅವ್ರದ್ದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಲಿ ಸ್ಪೀಚಲ್ಲಿ ಮಾತಾಡಿದ್ದಾರೆ. ಜಸ್ಟ್ ನಾನು ಅದನ್ನೇ ಓದ್ಬಿಡ್ತೀನಿ ನಿಮಗೆ, ಭಾಳ ಚೆನ್ನಾಗಿದೆ, ಆಯಿತಾ? ಅಂದರೆ ವ್ಯಕ್ತಿ ಪೂಜೆ ಭಾರತದಲ್ಲಿ ಭಾಳ ಜಾಸ್ತಿ ಅಲ್ವಾ? ಅದಕ್ಕೆ ಅವರು ಈ ಥರ ಹೇಳಿದ್ದಾರೆ ನೋಡಿ. ಅವ್ರು ಏನು ಹೇಳ್ತಾರೆ ಅಂತ, ಎಂಥ ಮಹಾನ್ ವ್ಯಕ್ತಿಯಾಗಲಿ ಅವನ ಪಾದದಡಿಯಲ್ಲಿ ಸ್ವಾತಂತ್ರ್ಯವನ್ನು ಎಸೆಯಬಾರದು.
ನಮ್ಮ ಯಾವುದೇ ಸಂಸ್ಥೆಗಳು ಬುಡಮೇಲಾಗಲು ಅವಕಾಶವಾಗುವ ಹಾಗೆ ಅವನಿಗೆ ಅಧಿಕಾರಗಳನ್ನು ಒಪ್ಪಿಸಬಾರದು. ದೇಶ ಸೇವೆಯಲ್ಲಿ ತಮ್ಮ ಜೀವಮಾನವನ್ನೆಲ್ಲ ದಾರೆ ಎರೆದ ಯಾರೇ ಮಹಾನ್ ವ್ಯಕ್ತಿಗೆ ಚಿರಋಣಿಯಾಗುವುದರಲ್ಲಿ ಯಾವುದೇ ತಪ್ಪೇನೂ ಇಲ್ಲ. ಸಪೋಸ್ ನಮ್ಮೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಇಲ್ಲ ಎಷ್ಟು ಹೋರಾಟ ಮಾಡಿದ್ದಾರೆ, ಅವ್ರು ಖಂಡಿತ ಚಿರಋಣಿ ಆಗಿರೋಣ. ಆದರೆ ಋಣಿಗಳಾಗಿರುವುದಕ್ಕೂ ಕೆಲವು ಮಿತಿಗಳಿರುತ್ತವೆ. ರಾಷ್ಟ್ರಪ್ರೇಮಿ ಡೇನಿಯಲ್ ಓ ಕಾನೆಲ್ ಹೇಳಿದ ಹಾಗೆ, ಯಾರೇ ವ್ಯಕ್ತಿಯು ತನ್ನ ಗೌರವವನ್ನು ಕಳೆದುಕೊಂಡು ಇನ್ನೊಬ್ಬನಿಗೆ ಕೃತಜ್ಞನಾಗಕೂಡದು. ಯಾರೇ ಮಹಿಳೆಯು ತನ್ನ ಪಾವಿತ್ರ್ಯವನ್ನು ಬಲಿಕೊಟ್ಟು ಕೃತಜ್ಞತೆಯನ್ನು ತೋರಿಸಬೇಕಾಗಿಲ್ಲ. ಅದೇ ರೀತಿ ಯಾವುದೇ ರಾಷ್ಟ್ರ ತನ್ನ ಸ್ವಾತಂತ್ರ್ಯವನ್ನು ಬಲಿಕೊಟ್ಟು ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಅಗತ್ಯವಿಲ್ಲ. ಈ ಎಚ್ಚರಿಕೆ ಮಾತು ಇತರ ದೇಶಗಳಿಗಿಂತ ಭಾರತಕ್ಕೆ ಹೆಚ್ಚಾಗಿ ಅನ್ವಯಿಸುತ್ತದೆ. ಭಾರತದ ರಾಜಕೀಯದಲ್ಲಿ ಭಕ್ತಿ ಪಂಥವು ಅಥವಾ ವ್ಯಕ್ತಿ ಪೂಜೆಯು ವಿಪರೀತವಾಗಿ ಪ್ರಧಾನ ಪಾತ್ರವನ್ನು ವಹಿಸುತ್ತದೆ. ಈ ವಿಚಾರದಲ್ಲಿ ಪ್ರಪಂಚದ ಯಾವ ರಾಷ್ಟ್ರವೂ ಭಾರತಕ್ಕೆ ಸರಿಸಾಟಿಯಾಗಲಾರದು. ಧಾರ್ಮಿಕವಾಗಿ ಭಕ್ತಿಯು ಆತ್ಮದ ಮೋಕ್ಷಕ್ಕೆ ದಾರಿ ಮಾಡಿಕೊಡಬಹುದು, ಆದರೆ ರಾಜಕೀಯ ಕ್ಷೇತ್ರದಲ್ಲಿ ಭಕ್ತಿಯು ಅಥವಾ ವ್ಯಕ್ತಿ ಪೂಜೆಯು ಖಂಡಿತವಾಗಿಯೂ ಅವನತಿಗೆ ಮತ್ತು ನಿರಂಕುಶ ಪ್ರಭುತ್ವದ ಉದಯಕ್ಕೆ ಕಾರಣವಾಗುತ್ತದೆ. ಡಿಕ್ಟೇಟರ್ಶಿಪ್ ಬೆಳೆದುಬಿಡ್ತದೆ ಅಂತ. ಸರ್, ನನ್ನ ಹೆಸರು ಜಯಲಕ್ಷ್ಮಿ KS ಅಂತ, ಇತಿಹಾಸ ವಿಭಾಗದ ವಿದ್ಯಾರ್ಥಿನಿ. ನನ್ನ ಪ್ರಶ್ನೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಪ್ರಜಾತಂತ್ರದ ಪರಿಕಲ್ಪನೆ ಕೇವಲ ರಾಜಕೀಯ ಮಟ್ಟದಲ್ಲಿ ಸೀಮಿತವಾಗಿದೆಯೇ ಅಥವಾ ಸಾಮಾಜಿಕ ಪ್ರಜಾತಂತ್ರವನ್ನು ಒಳಗೊಂಡಿದೆಯೇ ಅಂತ ಸರ್? ಓಕೆ, ನಾನು ಇದನ್ನು ನನ್ನ ಸ್ಪೀಚಲ್ಲಿ ಮೊದಲೇ ಹೇಳಿದೆ. ಅವರು ಮೊದಲೇ ಹೇಳಿದ್ರು ನಾವು ಪೊಲಿಟಿಕಲ್ ಈಕ್ವಾಲಿಟಿನ ಪಡೆದಿದ್ದೀವಿ, ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆನ ಪಡ್ಕೋಬೇಕು ಮುಂದಕ್ಕೆ ಅಂತ ಅವ್ರು ಹೇಳಿದರು. ಅದು ತುಂಬ ಮುಖ್ಯ. ಅದಕ್ಕೆ ಸಂಬಂಧಪಟ್ಟಾಗೆ ಒಂದು 2-3 ಸಾಲಿದೆ, ಓದ್ಬಿಡ್ತೀನಿ, ಕೇಳಿಸ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅಂತ. ಅದ್ರ ಬಗ್ಗೆ ಅವರು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಸಾಮಾಜಿಕ ಪ್ರಜಾಪ್ರಭುತ್ವ ಅಂದರೆ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ ನೋಡಿ. ಸಾಮಾಜಿಕ ಪ್ರಜಾಪ್ರಭುತ್ವ ಎಂದರೆ ಏನು? ಅದೊಂದು ಜೀವನ ಪದ್ಧತಿ, ಸ್ವಾತಂತ್ರ್ಯ, ಸೋದರತೆ ಮತ್ತು ಸಮಾನತೆಗಳನ್ನು ಒಳಗೊಂಡ ಪದ್ಧತಿ. ಈ 3 ಅಂಶಗಳನ್ನು ಪ್ರತ್ಯೇಕವೆಂದು ಪರಿಗಣಿಸುವಂತಿಲ್ಲ, ಏಕೆಂದರೆ ಒಂದು ಇಲ್ಲದೆ ಇನ್ನೊಂದಕ್ಕೆ ಅಸ್ತಿತ್ವವಿಲ್ಲ, ಒಂದಕ್ಕೆ ಇನ್ನೊಂದು ಪೂರಕ. ಅವುಗಳನ್ನು ಪ್ರತ್ಯೇಕಿಸಲು ಪ್ರಯತ್ನಿಸಿದರೆ ಪ್ರಜಾಪ್ರಭುತ್ವದ ಉದ್ದೇಶವೇ ವಿಫಲವಾಗುತ್ತದೆ. ಸ್ವಾತಂತ್ರ್ಯವನ್ನು ಸಮಾನತೆಯಿಂದ ಬೇರ್ಪಡಿಸುವಂತಿಲ್ಲ, ಹಾಗೆ ಸ್ವಾತಂತ್ರ್ಯ ಮತ್ತು ಸಮಾನತೆ ಇವುಗಳನ್ನು ಸೋದರತೆಯಿಂದ ಬೇರ್ಪಡಿಸುವಂತಿಲ್ಲ. ಎಲ್ಲಿ ಸಮಾನತೆ ಇರುವುದಿಲ್ಲವೋ ಅಲ್ಲಿ ಸ್ವಾತಂತ್ರ್ಯ ಎನ್ನುವುದು ಬಹುಸಂಖ್ಯಾತರ ಮೇಲೆ ಕೆಲವೇ ಜನರು ನಡೆಸುವ ಅಧಿಕಾರವಾಗುತ್ತದೆ. ಸ್ವಾತಂತ್ರ್ಯ ಇಲ್ಲದ ಸಮಾನತೆಯು ವೈಯಕ್ತಿಕ ಪ್ರಯತ್ನವನ್ನು ನಾಶಗೊಳಿಸುತ್ತದೆ. ಸೋದರತೆ ಇಲ್ಲದೆ ಸಮಾನತೆ ಮತ್ತು ಸ್ವಾತಂತ್ರ್ಯ ಇವುಗಳು ಸುಸೂತ್ರವಾಗಿ ನಡೆಯುವಂತಿಲ್ಲ. ಆಗ ಅವುಗಳನ್ನು ಅನುಷ್ಠಾನಗೊಳಿಸಲು ಅಧಿಕಾರ ಬಲವನ್ನು ಬಳಸಬೇಕಾಗುತ್ತದೆ ಅಂತ ರೀತಿ ಎಲ್ಲ ಹೇಳಿದ್ದಾರೆ ಬಾಬಾ ಸಾಹೇಬರು. ಭಾಳ ಚೆನ್ನಾಗಿದೆ, ನೀವು ಅದನ್ನು ಓದ್ಕೊಳ್ಳಿ, ಹೆಚ್ಚು ಟೈಮ್ ಹಿಡಿಯುತ್ತೆ ಅಂತ ಅಲ್ಲಿ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು. ಬಾಬಾ ಸಾಹೇಬರ ಮಾತುಗಳನ್ನೇ ಸರ್ ಈಗ ಅದನ್ನು ಪ್ರಸ್ತಾಪ ಕೋಟ್ ಮಾಡಿದ್ದೀನಿ. ಎಸ್, ಮುಂದಿನ. ನಮಸ್ತೆ ಸರ್, ನನ್ನ ಹೆಸರು ಪೂಜಾ ವೈ, ನಾನು ಇತಿಹಾಸ ವಿಭಾಗದ ವಿದ್ಯಾರ್ಥಿನಿ. ನನ್ನ ಪ್ರಶ್ನೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಒತ್ತಿ ಹೇಳಿದಂತಹ ಸಾಮಾಜಿಕ ಪ್ರಜಾತಂತ್ರವು ಇಂದಿನ ಭಾರತದಲ್ಲಿ ಎಷ್ಟರ ಮಟ್ಟಿಗೆ ಸಾಧನೆಯಾಗಿದೆ? ಅದೇ, ಅದು ಖಂಡಿತ ಭಾಳ ಶೋಚನೀಯವಾಗಿದೆ. ಹಂಗಂತ ಏನು ಬದಲಾವಣೆ ಆಗಿಲ್ಲ ಅಂತ ಹೇಳಕ್ಕೆ ಬರಲ್ಲ. 1 man = 1 ವ್ಯಾಲ್ಯೂ ಅನ್ನೋದು ಸಾಮಾಜಿಕ ವಲಯದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ, ಬಟ್ ಇನ್ನೂ ತುಂಬ ಇದೆ. ಈಗ ರಾಷ್ಟ್ರಪತಿ ಆದರೆ ದಲಿತ ರಾಷ್ಟ್ರಪತಿ ಅಂತಾರೆ, ಮುಖ್ಯಮಂತ್ರಿ ಆದರೆ ದಲಿತ ಮುಖ್ಯಮಂತ್ರಿ ಆಗ್ತಾರೆ, ಕವಿ ಅಂದರೆ ದಲಿತ ಕವಿ ಅಂತಾರೆ, ಹಿಂಗೆಲ್ಲ ಇದೆ. ಕರೆಕ್ಟಾ? ಮಹಿಳಾ ರಾಷ್ಟ್ರಪತಿ, ಮಹಿಳಾ ಪ್ರಧಾನಿ, ಮಹಿಳಾ ಕವಯಿತ್ರಿ, ಹಿಂಗೆ ಈ ಥರ ಆಗಿದೆ. ಹಂಗಾಗಿ ಇನ್ನೂ ಸಾಕಷ್ಟು ಬದಲಾವಣೆ ಆಗುವಂಥದ್ದಿದೆ. ಹಂಗೆ ಬದಲಾವಣೆ ಆಗೋಕ್ಕೆ ನನ್ನ ಒಂದು ಅಭಿಪ್ರಾಯ ಏನಂದರೆ, ಒಂದು ಇವರಲ್ಲಿ ಯಾರು ಅಸ್ಪೃಶ್ಯರಿದ್ದಾರೆ ಇವರಲ್ಲಿ ಒಂದು ಚೂರು ಕೀಳರಿಮೆ ಇರಬಾರ್ದು. ಇದು ತುಂಬ ಮುಖ್ಯ ಅಂತ ನಾನಂತೂ ಭಾವಿಸ್ತೀನಿ. ಇಲ್ಲಿ ಪ್ರಾಬ್ಲಮ್ ಏನು ಗೊತ್ತೇನು, ಸಿಸ್ಟಮಲ್ಲಿ ಇವರು ಕೀಳು ಅಂತ ಇವರಷ್ಟೇ ಅಂದ್ಕೊಂಡಿಲ್ಲ, ಇವ್ರ ತಲೆನಲ್ಲೂ ಅದು ಇದೆ. ಫಸ್ಟು ಅದನ್ನು ತೆಗೆದಾಕಬೇಕು. ಸಾಮಾಜಿಕ ಒಂದು ಪ್ರಜಾಪ್ರಭುತ್ವ ಸಮಾನತೆ ಬರಬೇಕು, ಅದು ತೆಗಿಬೇಕು. ಅವ್ರ ತಲೆಯಲ್ಲಿದ್ದರೆ ಅದು ಅವ್ರ ರೋಗ, ಅವ್ರು ಬಳಲಿ, ಅದನ್ನು ನರಳಲಿ, ಅವರು ಡೋಂಟ್ ಬಾದರ್. ಬಟ್ ನಿಮ್ಮ ತಲೆಯಲ್ಲಿ ಇರಬಾರ್ದು, ನಿಮ್ಮೊಳಗೆ ಇರಬಾರ್ದು ಅದು. ಇದು ತುಂಬ ಮುಖ್ಯ ಅಂತ ನಾನಂತೂ ಭಾವಿಸ್ತೀನಿ. ಅಟ್ ದಿ ಸೇಮ್ ಟೈಮ್ ಇವ್ರಿಗೂ ಸಹಿತ ಮೆಚ್ಯೂರಿಟಿ ಬರಬೇಕು. ಇಡೀ ಜಗತ್ತಿನ ಎಲ್ಲ ಜೀವಿಗಳು ಎಲ್ಲ ಕೆಲವೇ ವಸ್ತುಗಳಿಂದ ತಾನೇ ಮಾಡಲ್ಪಟ್ಟಿರೋದು, ನಿಜ ಅಲ್ವಾ? ಹಂಗಿರುವಾಗ ಈ ಬೇರೆ ಬೇರೆ ದೇಹದಲ್ಲಿ ಏನು ಬೇರೆ ನನ್ನ ದೇಹದಲ್ಲಿ ಏನಿದೆ ಹಂಗೆ ಇನ್ನೊಬ್ಬರ ದೇಹದಲ್ಲೂ ಅದೇ ಇದೆ ಅಲ್ವಾ? ಸೊ ಆ ಮೆಚ್ಯೂರಿಟಿಯನ್ನು ಇವರು ಸಹಿತ ಗಳಿಸ್ಕೋಬೇಕು. ಆಗಷ್ಟೇ ಬೇಗ ಸಾಮಾಜಿಕ ಪ್ರಜಾಪ್ರಭುತ್ವ ಸಾಧಿಸೋಕ್ಕೆ ಸಾಧ್ಯ ಆಗುತ್ತೆ. Myself Shweta, I am from English department and my question is, ಇಂದಿನ ಯುವಜನರು ಪ್ರಜಾತಂತ್ರದ ಮೌಲ್ಯಗಳನ್ನು ಉಳಿಸಿಕೊಳ್ಳಲು ಯಾವ ರೀತಿಯ ಜವಾಬ್ದಾರಿಗಳನ್ನು ಹೊತ್ತುಕೊಳ್ಳಬೇಕು?
ಮೊದಲನೇದಾಗಿ ಪ್ರಜಾತಂತ್ರದ ಮೌಲ್ಯಗಳನ್ನು ಉಳಿಸಿಕೊಳ್ಳಿಕ್ಕೆ ಯಾವ ಜವಾಬ್ದಾರಿಗಳನ್ನ ಹೊತ್ಕೋಬೇಕು ಅಂದರೆ, ಫಸ್ಟು ಚುನಾವಣೆಗಳಲ್ಲಿ ಬಹುತೇಕ ಅಕ್ರಮಗಳಿಗೆ ಸೈನಿಕರ ಥರ ನಿಂತ್ಕೊಳ್ಳೋರೆ ಯುವಜನರು, ಸೈನಿಕರ ಥರ ನಿಂತ್ಕೊಳ್ಳೋರು ಯುವಜನರು ಅಲ್ವಾ? ಬೇಕಾಗಿರೋರು. ಹಾಂ, ಮತ್ತು ಬಳಸ್ಕೋತಾರೆ ಇವ್ರನ್ನ, ಎಲ್ಲ ಪಕ್ಷದರು ಸೈನಿಕರ ಥರ ಬಳಸ್ಕೋತಾರೆ ಇವ್ರು, ತಮ್ಮ ಪಕ್ಷದ ಅಜೆಂಡಾನ ಫುಲ್ಫಿಲ್ ಮಾಡೋಕ್ಕೆ, ತಮ್ಮದೇನಿದೆ ಅದನ್ನ ತಲುಪ್ಸೋಕ್ಕೆ ಇವ್ರನ್ನ ಬಳಸ್ಕೋತಾರೆ. ಆ ನಿಟ್ಟಿನಲ್ಲಿ ಯುವಕರು ಭಾಳ ಎಚ್ಚೆತ್ಕೋಬೇಕು. ಯಾಕೆಂದರೆ ಏನೇ ಕೆಟ್ಟ ಪಾಲಿಸಿ ಆದ್ರೂ ಅದರ ಫಸ್ಟು ಏಟು ಬೀಳದೆ ಯುವಜನರ ಮೇಲೆ, ವಿದ್ಯಾರ್ಥಿಗಳ ಮೇಲೆ. ಕರೆಕ್ಟ್ ತಾನೇ ಅಂತ? ಇವತ್ತು ಇಷ್ಟೊಂದು ನಿರುದ್ಯೋಗ, ಜಾಬ್ಲೆಸ್ ಗ್ರೋತ್ ಅಂತಾರೆ, ಎಂಥ ಐರನ್ ಈ ಪದ, ಇವೆಲ್ಲ ನಡೀತಾ ಇರೋದಕ್ಕೆ ಕಾರಣವೇ ಯುವಕ ಜನರು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ರಕ್ಷಿಸದೇ ಇರ್ತಕ್ಕಂಥದ್ದು ಅಂತ, ಅದನ್ನ ಅರ್ಥ ಮಾಡ್ಕೊಳ್ಳದೇ ಇರ್ತಕ್ಕಂಥದ್ದು ಅಂತ. ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಮತ್ತು ಶಾಲಾ ಕಾಲೇಜುಗಳಲ್ಲಿ ಎಲ್ಲೂ ಆ ಥರ ಡಿಸ್ಕ್ರಿಮಿನೇಟ್ ಆಗದೇ ಇರೋ ಥರ ವಿದ್ಯಾರ್ಥಿಗಳು ಎಚ್ಚರ ವಹಿಸಬೇಕು. ನನ್ನಿಂದನೇ ಪರಿವರ್ತನೆ ಆಗಬೇಕು ಅನ್ನೋದು ಪ್ರತಿಯೊಬ್ಬ ಯುವಕರು ಕೂಡ ಅರ್ಥ ಮಾಡ್ಕೋಬೇಕು ಅಂತ ನಾನಂತೂ ಬಯಸ್ತೀನಿ. ಎಸ್, ಜೆನ್ಜಿ ಕಾಲದಲ್ಲಿ ಇದ್ದೇವೆ ನಾವು. ಎಸ್ ಅಲ್ವಾ? ಜೆನ್ಜಿ ಕಾಲದಲ್ಲಿರುವಾಗ ಏನೆಲ್ಲ ಬದಲಾವಣೆಗಳು ಯುವಕರಿಂದ ಸಾಧ್ಯ ಅಂತ ತೋರಿಸ್ಕೊಟ್ಟಿರುವಂಥ ಜ್ವಲಂತ ಉದಾಹರಣೆಗಳು ನಮ್ಮ ಕಣ್ಣೆದುರಿಗೆ ನಡೀತಾ ಇದ್ದಾವೆ. ಹಾಗಾಗಿ ಆ ನಿಟ್ಟಿನಲ್ಲಿ ಸಾಗಬೇಕಾಗಿರೋದು ನಮ್ಮ ಕರ್ತವ್ಯ. ಎಸ್ ಸರ್. ನಮಸ್ಕಾರ ಸರ್. ನಮಸ್ತೆ. ನಾನು ಮನೋಜ್ ಕುಮಾರ್ ಅಂತ, ಇತಿಹಾಸ ವಿಭಾಗದ ವಿದ್ಯಾರ್ಥಿ. ನನ್ನ ಪ್ರಶ್ನೆ ಬಂದು, ಅಂಬೇಡ್ಕರ್ ಅವರ ಪ್ರಕಾರ ಸಮಾನತೆ ಆಗಿರ್ಬೋದು, ಭ್ರಾತೃತ್ವ ಆಗಿರ್ಬೋದು, ಅವರ ಒಂದು ಯೋಚನೆಗಳು ಯಾವ ರೀತಿ ಪ್ರಜಾತಂತ್ರಕ್ಕೆ ಒಂದು ಮೂಲಭೂತವಾಗಿವೆ ಅನ್ನೋದು ಪ್ರಶ್ನೆ. ಡೆಮಾಕ್ರಸಿ, ರಿಯಲ್ ಡೆಮಾಕ್ರಸಿ ಅಂದ್ರೆ ಎಲ್ಲರೂ ಒಳಗೊಳ್ಳೋದು. ರಿಯಲ್ ಡೆಮಾಕ್ರಸಿ ಅಂದರೆ ಎಲ್ಲರೂ ತಮ್ಮ ಈಕ್ವಲ್ ಶೇರ್ನ ಪಡೆಯೋದು ಅಂತ. ಅದ್ರ ಬಗ್ಗೆನೇ ಬಾಬಾ ಸಾಹೇಬರು ಎಫರ್ಟ್ ಹಾಕಿದ್ದಾರೆ, ಹೋರಾಟ ಮಾಡಿದ್ದಾರೆ. ನನ್ನ ಹೆಸರು ಅಂಜನ್ ಕುಮಾರ್ ಎಸ್, ಇತಿಹಾಸ ವಿಭಾಗ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನಾತ್ಮಕ ನೈತಿಕತೆ ಯುವ ಜನರಿಗೆ ಯಾವ ರೀತಿ ಸಹಕಾರಿಯಾಗಿದೆ? ಸಂವಿಧಾನಾತ್ಮಕ ನೈತಿಕತೆ ನೋಡಿ, ಅದಕ್ಕೆ ಅವ್ರದ್ದೊಂದು ಸ್ಟೇಟ್ಮೆಂಟ್ ಇದೆ, ಓದ್ಬಿಡ್ತೀನಿ, ಭಾಳ ಚೆನ್ನಾಗಿದೆ ನೋಡಿ. ಭಾರತದ ಮೊದಲು ಬ್ರಿಟಿಷ್ ಅಂಡರ್ನಲ್ಲಿತ್ತು. ಬ್ರಿಟಿಷ್ ಅಂಡರ್ನಲ್ಲಿದ್ದಾಗ ಭಾರತೀಯರು ಬ್ರಿಟಿಷ್ ವಿರುದ್ಧ ಸ್ಟ್ರೈಕ್ ಮಾಡ್ತಿದ್ರು, ಕಾನೂನು ಭಂಗ ಚಳವಳಿ ಮಾಡ್ತಿದ್ರು, ಅಸಹಕಾರ ಚಳವಳಿ ಮಾಡ್ತಿದ್ರು, ರಸ್ತೆ ತಡೆಯೋದು, ಪಬ್ಲಿಕ್ ಪ್ಲೇಸ್ಗಳಿಗೆ ಹಾನಿ ಮಾಡೋದು, ಹಿಂಗೆಲ್ಲ ಮಾಡ್ತಾಯಿದ್ರು. ನಿಜವಾ? ಬಟ್ ಈಗ ನಮಗೆ ಪವರ್ ಬಂದಿದೆ, ನಾವೇ ನಮ್ಮನ್ನು ಆಳ್ವಿಕೆ ಮಾಡ್ಕೋತಾ ಇದ್ದೀವಿ ಅಂದಮೇಲೆ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಬಾಬಾ ಸಾಹೇಬರು ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಯಾಕೆಂದರೆ ಈಗ ನಾವೇ ಆಳ್ವಿಕೆ ಮಾಡ್ತಾ ಇದ್ದೀವಲ್ಲ, ಭಾರತೀಯರು ಆಳ್ವಿಕೆ ಮಾಡ್ತಿರೋ ಯಾರ ವಿರುದ್ಧ ನಮ್ಮ ವಿರುದ್ಧ ಹೆಂಗೆ ಹೋರಾಟ ಮಾಡ್ಕೊಳಕ್ಕಾಗುತ್ತೆ ನೋಡಿ. ಪ್ರಜಾಪ್ರಭುತ್ವವನ್ನು ಅದರ ಸ್ವರೂಪವನ್ನಷ್ಟೇ ಅಲ್ಲದೆ ಅದರ ತನ್ನ ತತ್ವವನ್ನು, ಸತ್ವವನ್ನು ಉಳಿಸಿಕೊಳ್ಳಬೇಕಾದರೆ ನಾವು ಏನು ಮಾಡಬೇಕು? ನನ್ನ ಅಭಿಪ್ರಾಯದ ಪ್ರಕಾರ ನಮ್ಮ ಸಾಮಾಜಿಕ ಮತ್ತು ಆರ್ಥಿಕ ಧ್ಯೇಯಗಳನ್ನು ಈಡೇರಿಸಿಕೊಳ್ಳಲು ನಾವು ಸಾಂವಿಧಾನಿಕ ವಿಧಾನಗಳನ್ನೇ ಅನುಸರಿಸಬೇಕು, ಕಾನ್ಸ್ಟಿಟ್ಯೂಷನಲ್ ಮೆಥಡ್ಸ್ ಅಂತ. ಅಂದರೆ ರಕ್ತಪಾತದ ಮಾರ್ಗವನ್ನು ಸಂಪೂರ್ಣವಾಗಿ ತೊರೆಯಬೇಕು. ಯಾವುದೇ ಥರದ ಅಸ್ತ್ರಶಸ್ತ್ರಗಳನ್ನ ಹಿಡ್ಕೊಳ್ಳೋದು, ಹೊಡಿತೀವಿ ಬಡಿತೀವಿ ಅನ್ನೋದು ಇವೆಲ್ಲ ನಡೆಯಲ್ಲ ಅಂತ ಬಾಬಾ ಸಾಹೇಬ್ ಹೇಳ್ತಾ ಇರೋದು. ಅಂದರೆ ನಾವು ಕಾಯ್ದೆ ಭಂಗ, ಅಸಹಕಾರ, ಸತ್ಯಾಗ್ರಹ ಮುಂತಾದ ಮಾರ್ಗಗಳನ್ನು ಸಹ ಬಿಡಬೇಕಾಗುತ್ತದೆ. ಆರ್ಥಿಕ ಮತ್ತು ಸಾಮಾಜಿಕ ಆಶೋತ್ತರಗಳ ಈಡೇರಿಕೆಗೆ ಸಂವಿಧಾನ ಸಮ್ಮತವಾದ ಮಾರ್ಗಗಳನ್ನು ಅನುಸರಿಸಲು ಅವಕಾಶ ಇಲ್ಲದಿದ್ದ ಸಂದರ್ಭದಲ್ಲಿ ಸಂವಿಧಾನ ಬಾಹಿರವಾದ ಮಾರ್ಗಗಳನ್ನು ಅನುಸರಿಸುವುದು ಒಂದು ದೃಷ್ಟಿಯಲ್ಲಿ ಸಮರ್ಥನೀಯವಾಗಿತ್ತು. ಹಿಂದೆ ಸಂವಿಧಾನಾತ್ಮಕ ಮಾರ್ಗಗಳು ಇರಲಿಲ್ವಲ್ಲ ಆವಾಗ. ಹಂಗೆ ಆದರೆ ಎಲ್ಲಿ ಸಂವಿಧಾನ ಸಮ್ಮತವಾದ ಮಾರ್ಗಗಳಿಗೆ ಅವಕಾಶ ಇರುವುದೋ ಅಲ್ಲಿ ಸಂವಿಧಾನ ಬಾಹಿರವಾದ ಮಾರ್ಗಗಳಿಗೆ ಸಮರ್ಥನೆ ಇರುವುದಿಲ್ಲ. ಆ ಮಾರ್ಗಗಳೆಲ್ಲ ಅರಾಜಕತೆಯ ನೀತಿ ಸೂತ್ರಗಳಾಗಿದ್ದು ಅವುಗಳನ್ನು ತೊರೆದಷ್ಟು ಜನಸಮುದಾಯಕ್ಕೆ ಕ್ಷೇಮ, ರಾಷ್ಟ್ರಕ್ಕೆ ಕ್ಷೇಮ ಅಂತ ಹೇಳ್ತಾರೆ ಬಾಬಾ ಸಾಹೇಬ್. ನನ್ನ ಹೆಸರು ಅಭಿಷೇಕ್, ನಾನು ಇತಿಹಾಸ ವಿಭಾಗ. ನನ್ನ ಕ್ವಶನ್ ಬಂದು, ಇಂದಿನ ರಾಜಕೀಯ ವ್ಯವಸ್ಥೆಯಲ್ಲಿ ಯುವ ಜನರ ಭಾಗವಹಿಸುವಿಕೆಯು ಕಡಿಮೆ ಆಗ್ತಿದೆ. ಅದನ್ನು ಹೆಚ್ಚಿಸುವಲ್ಲಿ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತದೆ? ಸಿಂಪಲ್, ಬೇರೇನಿಲ್ಲ. ಯಾರು ಯುವಕರಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ, ಯಾವ ಪಕ್ಷ ಯುವಕರನ್ನು ಹೆಚ್ಚು ಜನರನ್ನು ಫೀಲ್ಡ್ಗಿಳಿಸುತ್ತೆ ಅವ್ರಿಗೆ ಬೆಂಬಲಿಸೋದಷ್ಟೇ ಅಲ್ವಾ? ಆ ಪಕ್ಷವು ಪ್ರಾಮಾಣಿಕವಾಗಿರ್ಬೇಕು. ಆ ಪಕ್ಷನ ಪ್ರಾಮಾಣಿಕವಾಗಿರಬೇಕು ಒಂದು. ಮತ್ತು ಯುವಕರಿಗೆ ಹೆಚ್ಚಿನ ಆದ್ಯತೆನೇ ಕೊಡಬೇಕು, ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆನೇ ಕೊಡಬೇಕು ಅಲ್ವಾ? ಹಂಗಾದ್ರೆ ಅಷ್ಟೇ ಬದಲಾವಣೆ ಸಾಧ್ಯ ಆಗುತ್ತೆ. ಈಗ ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೆಲ್ಲ ಅಣಕಿಸ್ತಿರ್ತಾರೆ, ಈ ವರ್ಲ್ಡಲ್ಲೆಲ್ಲ ಜಗಳ ನಡೀತಾ ಇದೆಯಲ್ಲ, ಯುದ್ಧಗಳು ನಡೀತಾ ಇದೆಯಲ್ಲ, ಈ ಮುದುಕರ ಕಾರಣ ಇದಕ್ಕೆಲ್ಲ ಅಂತ ಹೇಳ್ತಾರೆ. ಎಲ್ಲ 60-70 ದಾಟಿರೋರು ಅವ್ರಿಗೆ ತಲೆ ಸ್ಥಿಮಿತದಲ್ಲಿರಲ್ಲ ಅಂತ ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ನಾನು ಅದನ್ನ ಅಗೌರವದಿಂದ ಹೇಳ್ತಾ ಇಲ್ಲ, ಏಕೆಂದರೆ ವಯಸ್ಸಾಗ್ತಾ ಆಗ್ತಾ ಮೆಚ್ಯೂರಿಟಿನೂ ಜಾಸ್ತಿ ಆಗಿರೋದು ಭಾಳಷ್ಟು ಸಂದರ್ಭದಲ್ಲಿ ಇದೆ. ಅವರ ಅನುಭವ, ತಿಳುವಳಿಕೆ ಅದೆಲ್ಲ ದೊಡ್ಡದು ಇರ್ತದೆ. ಆದರೆ ಅದ್ರ ಜೊತೆಗೆ ಒಂದು ಯುವಕರ ಒಂದು ವೇಗ, ವೆಲಾಸಿಟಿನೂ ಸೇರಿಕೊಂಡ್ರೆ ಆ ಒಂದು ಅನುಭವ ಮತ್ತು ಈ ಒಂದು ಡೈನಮಿಸಮ್ ಎರಡು ಸೇರಿದ್ರೆ ಅದ್ಭುತವಾದ ಬದಲಾವಣೆ ಮಾಡ್ಬೋದು ಅನಿಸುತ್ತೆ. ಹಂಗಾಗಿ ಯುವಕರು ಹೆಚ್ಚು ಜನ ಪಾಲಿಟಿಕ್ಸ್ಗೆ, ರಾಜಕೀಯಕ್ಕೆ ಬರೋದು ಮುಖ್ಯ. ಹಂಗೆ ಬರ್ತಕ್ಕಂಥವ್ರನ್ನ ಬೆಂಬಲಿಸೋದು
ಭಾಳ ಮುಖ್ಯ ಅಂತ ನಾನಂತೂ ಭಾವಿಸ್ತೀನಿ. ಅಥವಾ ನಾವು ನೇಪಾಳದ ಉದಾಹರಣೆ ತಗೊಂಡು ಒಂದಷ್ಟು ದಿನ ಇದೇ ಯುವಕರು ಆಸಕ್ತಿ ಇರ್ತಕ್ಕಂಥ ಯುವಕರೇ ಒಂದು ಗುಂಪಾಗಿ ಮುಂದಿನ ದಿನಗಳಲ್ಲಿ ಆಳುವ ಜನರಾಗಿ ಅದ್ಭುತವಾದ ಸಜೆಷನ್. ಖಂಡಿತವಲ್ಲ ಮಾಡ್ಬೋದು, ಅದನ್ನು ಖಂಡಿತ ಮಾಡ್ಬೋದು. ಯಾರ್ದೋ ಹಿಂಬಾಲಕರಾಗೋದಕ್ಕಿಂತ ಯುವಜನರೇ ಒಂದು ಸ್ವತಂತ್ರವಾಗಿ ಅಸ್ಸಾಂನಲ್ಲಾಯ್ತು ತುಂಬ ಭಾಗವಹಿಸೋದಿದೆಲ್ಲ ವೆರಿ ಇಂಪಾರ್ಟೆಂಟ್. ನಿಜ, ಖಂಡಿತ. ನನ್ನ ಹೆಸರು ಮಧು ಎಮ್ಮೆ ಅಂತ, ಕನ್ನಡದ ಅಧ್ಯಯನ ವಿಭಾಗ. ನನ್ನ ಪ್ರಶ್ನೆ ಬಂದುಬಿಟ್ಟು, ಯುವ ಜನತೆ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಅನುಸರಿಸಿ ನೈತಿಕ ನಾಯಕತ್ವವನ್ನು ಹೇಗೆ ರೂಪಿಸಿಕೊಳ್ಳಬಹುದು? ಓಕೆ, ಇದು ತುಂಬ ಇಂಪಾರ್ಟೆಂಟ್. ನಾನು ಫಸ್ಟು ಕೂಡ ಹೇಳಿದೆ ನೈತಿಕ ನಾಯಕತ್ವ ಅಂತ ಹೇಳಿದ್ರಲ್ಲ. ಈಗ ಲೀಡ್ರ್ಗಳಾದವರು ತುಂಬ ಮಾರಲಾಗಿ ಇರಬೇಕಾಗುತ್ತೆ ಮತ್ತು ಇಂಟೆಲೆಕ್ಚುಲಾಗೂ ಇರಬೇಕಾಗುತ್ತೆ, ಮಾರಲಾಗೂ ಕೂಡ ಇರಬೇಕಾಗುತ್ತೆ. ಅದಕ್ಕೆ ದೊಡ್ಡ ಒಂದು ಉದಾಹರಣೆ ಅವತ್ತಿನ ಸ್ವಾತಂತ್ರ್ಯ ಹೋರಾಟಗಾರರು ಭಾಳಷ್ಟು ಜನ ಹಂಗೆ ಇದ್ದರು. ಅದಕ್ಕಿಂತ ಹೆಚ್ಚಾಗಿ ಬಾಬಾ ಸಾಹೇಬರು ಅವ್ರು ಎಲ್ಲರಿಗಿಂತ ಡಬಲ್ ಇದ್ದರು ಈ ವಿಚಾರದಲ್ಲಿ. ತುಂಬ ಮಾರಲ್ ಇದ್ದರು, ಭಾಳ ಎಥಿಕಲ್ ಆಗಿದ್ದರು. ಅವ್ರ ಭಾಷೆ ಎಷ್ಟು ಕಾನ್ಸ್ಟಿಟ್ಯೂಷನಲ್ ಆಗಿರ್ತಾಯಿತ್ತು ಮತ್ತು ನಡವಳಿಕೆ ಹೆಂಗಿರ್ತಾಯಿತ್ತು. ಇಡೀ ಸಮಾಜ ತನ್ನ ವಿರುದ್ಧ ಮುಗಿಬಿದ್ದಾಗಿಯೂ ಸಹಿತ ಕೋಪಗೊಳ್ಳದಿರೋದು ಎಂಥ ಮೆಚುರಿಟಿ ಅಲ್ವಾ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿನ ಎಗೇನ್ ಟಾರ್ಗೆಟ್ ಮಾಡಿದ್ರೆ ಅವರು ಭಯೋತ್ಪಾದಕರಾಗ್ಬಿಡ್ತಾರೆ ಸಾಮಾನ್ಯವಾಗಿ. ಆದರೆ ಬಾಬಾ ಸಾಹೇಬ್ರಿಗೆ ಚಿಕ್ಕ ಮಗುವಾಗಿದ್ದಾಗಿಂದಲೂ ಡಿಸ್ಕ್ರಿಮಿನೇಷನ್ ನಡೆದಿದೆ. ಆದರೂ ಸಹಿತ ಅವರು ವ್ಯವಸ್ಥೆ ವಿರುದ್ಧ ಕೆರಳಲಿಲ್ಲ, ಆ ವ್ಯವಸ್ಥೆ ವಿರುದ್ಧ ಸೇಡು ತೀರಿಸ್ಕೋಬೇಕು ಅಂತ ನಿಂತ್ಕೊಳ್ಳಿಲ್ಲ, ಅದನ್ನು ಬದಲಾಯಿಸಲೇಬೇಕು ಅಂತ ನಿಂತರಲ್ಲ. ಆ ಒಂದು ಮೆಚುರಿಟಿ ಯುವಕರಿಗೆ ಬೇಕು ಇವತ್ತಂತ ನಾನಂತೂ ಬಯಸ್ತೀನಿ. ಅದೇ ಬಾಬಾ ಸಾಹೇಬ್ರೆ ದೊಡ್ಡ ಮಾಡೆಲ್ ಈ ವಿಚಾರದಲ್ಲಿ ಅಂತ. ಎಸ್, ಖಂಡಿತವಾಗಿ ಒಂದು ಸಾತ್ವಿಕ ಮನೋಭಾವ, ಎಸ್, ಸಾತ್ವಿಕ ಪ್ರಯತ್ನಗಳು, ಸಾತ್ವಿಕ ಹೋರಾಟಗಳು. ನೆಕ್ಸ್ಟ್ ಪ್ರಶ್ನೆ. ನಮಸ್ಕಾರ ಸರ್, ನನ್ನ ಹೆಸರು ರಾಜಶೇಖರ ರದ್ದಿ ಅಂತ. ನಾನು ಕನ್ನಡ ಅಧ್ಯಯನ ವಿಭಾಗದಿಂದ ಬಂದಿದ್ದೀನಿ. ನನ್ನ ಪ್ರಶ್ನೆ, ಪ್ರಜಾತಂತ್ರದ ಮೌಲ್ಯವರ್ಧನೆಯಲ್ಲಿ ಯುವಕರ ಪಾತ್ರವನ್ನು ಅಂಬೇಡ್ಕರ್ ಅವರು ಹೇಗೆ ಗುರುತಿಸಿದರು ಅಂತ ಒಂದು ಘಟನೆಯನ್ನು ತಮ್ಮ ಗಮನಕ್ಕೆ ತರ್ತೀವಿ ಸರ್. ಮಹಡ್ ಸತ್ಯಾಗ್ರಹ ಆದಾಗ ಅವ್ರ ಮೇಲೆ ಹಲ್ಲೆ ಆಗುತ್ತೆ, ಬಾಬಾ ಸಾಹೇಬರು ಮತ್ತು ಅನ್ಯಾಯಿಗಳ ಮೇಲೆ. ಅದೇ ಸಂದರ್ಭದಲ್ಲಿ ಒಂದು ಯುವ ಜನ ಬಾಬಾ ಸಾಹೇಬ್ರ ಹತ್ರ ಹೋಗಿ, ನೀವು ಪರ್ಮಿಷನ್ ಕೊಟ್ಟರೆ ನಾವು ಚಿಂದಿ ಮಾಡಕ್ ಬಿಡ್ತೀವಿ, ಇವತ್ತು ಅವ್ರನ್ನ ಹೊಡಿತೀವಿ, ಕಡಿತೀವಿ ಅಲ್ಲ. ಬಟ್ ಅಂಥ ರಕ್ತಪಾತದ ಸಂದರ್ಭದಲ್ಲೂ ಕೂಡ ಬಾಬಾ ಸಾಹೇಬರು ತಾಳ್ಮೆ ಕಳ್ಕೊಳ್ಳದೆ ಆ ಯುವಕರಿಗೆ ಸಮಾಧಾನ ಮಾಡಿದೆ. ಯಾಕೆಂದ್ರೆ ಇದು ಸಣ್ಣ ಗೋಲ್ ಅಲ್ವಲ್ಲ, ಇಷ್ಟಕ್ಕೆ ಮುಗಿಯಲ್ವಲ್ಲ, ಇನ್ನು ಮುಂದಕ್ಕೆ ಹೋಗೋದು ತುಂಬ ದೂರ ಇದೆಯಲ್ಲ. ಇದು ಒಳ್ಳೆ ಮೆಸೇಜ್ ಖಂಡಿತ. ಯುವಕರು ದಟ್ ಈಸ್ ಡೆಮೊಕ್ರೆಟಿಕ್ ವೇ ಅಂತ ಅನ್ಕೋಬೋದು ಖಂಡಿತ. ನೆಕ್ಸ್ಟ್. ನಮಸ್ತೆ ಸರ್, ನನ್ನ ಹೆಸರು ತುಳಸಿ ಅಂತ. ನಾನು ಇತಿಹಾಸ ವಿಭಾಗದಿಂದ ಬಂದಿದ್ದೀನಿ. ನನ್ನ ಪ್ರಶ್ನೆ, ಪ್ರಜಾತಂತ್ರದಲ್ಲಿ ಯುವಕರು ಅಭಿಪ್ರಾಯ ಮತ್ತು ಭಿನ್ನಾಭಿಪ್ರಾಯ ವ್ಯಕ್ತಪಡಿಸುವ ಹಕ್ಕನ್ನು ಹೇಗೆ ಅರ್ಥ ಮಾಡಿಕೊಳ್ಬಹುದು? ಓಕೆ, ಗುಡ್. ಅಭಿಪ್ರಾಯ ಮತ್ತು ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸುವಂಥ ರೀತಿ ಅಂತ. ಓಕೆ, ನೋಡಿ, ಇದೊಂದು ಮೆಚ್ಯೂರಿಟಿ. ಅನುಭವ ಮಂಟಪದಲ್ಲಿ, ಬಸವಣ್ಣವರ ಅನುಭವ ಮಂಟಪ ಇದರಲ್ಲಿ ಶರಣಸತಿ ಲಿಂಗಪತಿ ಭಾವ ಸತ್ಯ ಅಂತ ಹೇಳೋರು ಇದ್ದರು, ಅದು ಸುಳ್ಳು ಅಂತ ಹೇಳೋರು ಇದ್ದರು. ಸೊ ಆ ಮೆಚ್ಯೂರಿಟಿ ಇತ್ತು. ಹಂಗೆ ಹೇಳಿದ ತಕ್ಷಣ ಅವ್ರು ವಿರೋಧಿ ಅಂತ ಅನ್ಕೋತಾ ಇರಲಿಲ್ಲ. ಕರೆಕ್ಟಾ? ಸೊ ಪ್ರಜಾಪ್ರಭುತ್ವದಲ್ಲಿ ತಮ್ಮ ಒಂದು ಅಸಮ್ಮತಿಯನ್ನು, ತಮ್ಮ ಒಂದು ಅಸಮಾಧಾನತ್ವವನ್ನು ಸಂವಿಧಾನಾತ್ಮಕವಾಗಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಎಲ್ರಿಗೂ ಅವಕಾಶ ಇದೆ. ಹಂಗೆ ಎಕ್ಸ್ಪ್ರೆಸ್ ಮಾಡಿದ ತಕ್ಷಣ ಇವರು ನಮ್ಮ ವಿರೋಧಿಗಳು ಅಂತ ಅಂದ್ಕೊಳ್ಳೋದು, ಅಥವಾ ಎಕ್ಸ್ಪ್ರೆಸ್ ಮಾಡುವಾಗ ಕೆಟ್ಟ ಭಾಷೆನ ಬಳಸೋದು, ಎರಡೂ ಕೂಡ ತಪ್ಪಾಗುತ್ತೆ. ಒಂದು ಮೆಚುರಿಟಿ ಇರಬೇಕು. ಈಗ ನೋಡಿ, ಗಾಂಧಿಯವ್ರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ಗೂ ಮತ್ತು ನೆಹರು ಅವ್ರಿಗೂ ಬೇಕಾದಷ್ಟು ಕಾನ್ಫ್ಲಿಕ್ಷನ್ ಇತ್ತು, ದೊಡ್ಡ ಘರ್ಷಣೆನೇ ಇತ್ತು. ಆದರೆ ಯಾರೂ ಸಹಿತ ಅಸಂವಿಧಾನಿಕ ಪದಗಳನ್ನ ಬಳಸ್ತಾ ಇರಲಿಲ್ಲ, ಯಾವ ಕಾರಣಕ್ಕೂ ಬಳಸಿಲ್ಲ. ಆಮೇಲೆ ಸಂವಿಧಾನ ರಚನೆ ಮಾಡೋ ಸಂದರ್ಭ ಬಂದಾಗ ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಆವತ್ತು ಆ ಪರಿಸ್ಥಿತಿಯ ಗಂಭೀರತೆನ ಅರ್ಥ ಮಾಡಿಕೊಂಡು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದ್ದಾರೆ. ಆ ಪ್ರಬುದ್ಧತೆ ಹೆಂಗಿದೆ ನೋಡಿ, ಅದು ಅಲ್ವಾ, ನಿಜ ತಾನೇ ಅಂತ. ಆ ಪ್ರಬುದ್ಧತೆಯನ್ನು ಇವತ್ತಿನ ಯುವಕರು ಅಳವಡಿಸ್ಕೋಬೇಕಾಗತ್ತೆ. ಏನಾದ್ರು ಹೇಳುವಾಗ ನಾನು ಬಳಸುವಂಥ ಭಾಷೆ ಸಂವಿಧಾನಿಕವಾಗಿದೆಯಾ ಅನ್ನೋದನ್ನ ಎಚ್ಚರ ವಹಿಸಬೇಕಾಗುತ್ತೆ. ಸಾಮಾನ್ಯವಾಗಿ ಯುವಕರಾದಾಗ ಏನಾಗುತ್ತೆ, ದುಡುಕಿ ಏನಾದರೂ ಮಾತಾಡೋದು ಸಹಜ, ನಿಜ ತಾನೇ. ಏನಾದರೂ ಮಾತಾಡ್ಬಿಡೋದು, ಆಮೇಲೆ ಕ್ಷಮೆ ಕೇಳೋದು. ಅದ್ರ ಬದಲಿಗೆ ಮಾತಾಡುವಾಗ ಒಂದು 10 ಸರಿ ಅಥವಾ 2-3 ಸರಿ ಯೋಚನೆ ಮಾಡಿ ಮಾತಾಡೋದು ಒಳ್ಳೆಯದು. ಮತ್ತು ಬೇರೆಯವರ ಅವರು ತಮ್ಮ ಅಸಮ್ಮತಿನ ಹೇಳ್ದಾಗಲೂ ಅದನ್ನ ಸಮಾಧಾನಕ್ಕೆ ಕೇಳಿಸ್ಕೊಳ್ಳೋ ಪ್ರಬುದ್ಧತೆನೇ ಇರಬೇಕು ಅಂತ. ಆ ಥರದ ಒಂದು ಮನಸ್ಥಿತಿಯನ್ನು ನಾವು ದೂರದಲ್ಲೆಲ್ಲೂ ನೋಡಬೇಕಾಗಿಲ್ಲ. ನಮ್ಮ ಈ ಆವತ್ತಿನ ಎಲ್ಲ ಹೋರಾಟಗಾರರ ನಡುವೆನೇ ಆ ಥರ ಇತ್ತು. ಅದನ್ನು ಅಳವಡಿಸ್ಕೊಳ್ಳೋದು ತುಂಬ ಒಳ್ಳೆಯದಂತ ನಾನಂತೂ ಭಾವಿಸ್ತೀನಿ. ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಇದೆ, ಹಾಗೇನೆ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸೋದಕ್ಕೂ ಪ್ರಜಾಪ್ರಭುತ್ವದ ಅವಕಾಶ ಇದೆ. ಅದೇ ಪ್ರಜಾಪ್ರಭುತ್ವದ ಸೌಂದರ್ಯ. ಅಭಿಪ್ರಾಯನ ಹೇಗೆ ಒಪ್ಕೊಳ್ತೀವೋ ಭಿನ್ನಾಭಿಪ್ರಾಯಗಳನ್ನು ಕೂಡ ಸ್ವಾಗತಿಸ್ಕೊಳ್ಳೋ
ಒಂದು ಇಂಗ್ಲೀಷ್ ಲೇಖಕನ ಒಂದು ಮಾತಿದೆಯಲ್ಲ ಸರ್, ನಾನು ನಿನ್ನನ್ನು ಇಷ್ಟಪಡಲ್ಲ ನಿಜ, ಆದರೆ ನಿನ್ನ ಅಭಿಪ್ರಾಯನ ನಿರಾಕರಿಸುವುದಿಲ್ಲ. ಎಸ್, ಹಾಗಾಗಿ ಅಂಥ ಒಂದು ಪ್ರಬುದ್ಧತೆ ಉಳ್ಳಂಥ ಜನ ಇದ್ದರು, ಈಗಲೂ ಇದ್ದಾರೆ. ಅಂಥವ್ರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಆ ಸಂಖ್ಯೆ ಹೆಚ್ಚಾಗಬೇಕು, ನೀವು ಬರಬೇಕು, ನೀವು ಅದರ ಜವಾಬ್ದಾರಿ ಹೊತ್ಕೋಬೇಕು. ಏನು ಪ್ರಜಾಪ್ರಭುತ್ವ ಅಥವಾ ಸಂವಿಧಾನದ ದೀವಿಗೆಯನ್ನು ಅಥವಾ ಪ್ರಜಾಪ್ರಭುತ್ವದ ರಥವನ್ನು ಎಳೆಯುವಂಥ ನಿಜವಾದ ಸೇನಾನಿಗಳು ನೀವಾಗಬೇಕು ಅನ್ನುವಂಥದ್ದೇ ನಮ್ಮ ಕಾರ್ಯಕ್ರಮದ ಸದುದ್ದೇಶ. ಅದು ಯಾವ ಚಿಂತನೆಗಳ ಮೂಲಕ? ಅಂಬೇಡ್ಕರ್ ಅಂತ ಮಹನೀಯರ ಚಿಂತನೆಗಳ ಮೂಲಕ. ಅಂಬೇಡ್ಕರ್ ಈ ನಿಟ್ಟಿನಲ್ಲಿ ನಿಮಗೆ ಖಂಡಿತ ನಿಮ್ಮ ಜೊತೆ ನಿಲ್ತಾರೆ. ನಿಮ್ಮ ಸಾಧನೆಗೆ, ಸಿದ್ಧಿಗೆ, ಪ್ರಯತ್ನಕ್ಕೆ ಎಲ್ಲಕ್ಕೂ ಕೂಡ ಪೂರಕವಾಗಿ ನಿಲ್ತಾರೆ ಎನ್ನುವಂಥ ನಿಜ ಸತ್ಯ ನಮಗೆ ಗೊತ್ತಲ್ಲ. ಒಂದು ಗ್ರೇಟ್ ಇನ್ಸ್ಪಿರೇಷನ್ ಯಾವಾಗಲೂ ಕೂಡ ಎಸ್ ಯುವಕರಿಗೆ. ಖಂಡಿತ ಸರ್, ತುಂಬ ಸಂತೋಷ. ಈ ಬಾರಿಯ UPSC ಫಲಿತಾಂಶದಲ್ಲಿ ಅತ್ಯುತ್ತಮವಾದಂಥ ಸಾಧನೆ ನಿಮ್ಮ ಅಕ್ಕ IAS ಅಕಾಡೆಮಿದು. 9 ಜನ UPSC ಅಲ್ಲಿ ಪಾಸಾಗಿದ್ದಾರೆ. ಒಂದು ಚಪ್ಪಾಳೆ ಬರಲಿ. ಧನ್ಯವಾದ. ಇಲ್ಲಿರ್ತಕ್ಕಂಥ ಅಥವಾ ಇವ್ರ ಜೊತೆ ಇರ್ತಕ್ಕಂಥ ಮಕ್ಕಳು ಕೂಡ ನಾಳೆ ನಿಮ್ಮ ಅಕಾಡೆಮಿಯಿಂದ ಹೊರಬರುವಂಥ ಅವಕಾಶಗಳು ಸಿಗಲಿ. ಯಾಕೆಂದರೆ ವಿಶೇಷ ಅತ್ಯಂತ ಕಡು ಬಡವರು, ಗ್ರಾಮೀಣ ಭಾಗದ ಬಡವರು, ದಲಿತ ಹಿನ್ನೆಲೆಯಿಂದ ಬಂದಂಥ ಮಕ್ಕಳು ಈ UPSC KPSCಯನ್ನು ಪಾಸ್ ಮಾಡ್ಕೋಬೇಕು ಅಂತ ಅಂದರೆ ಫಸ್ಟ್ ನೋಡೋದೇ ಅಕ್ಕ IAS ಅಕಾಡೆಮಿ ಕಡೆ. ಯಾಕೆಂದರೆ ಗುಣಮಟ್ಟದ ಒಂದು ತರಬೇತಿ ಜೊತೆಗೆ ಅತ್ಯಂತ ಕಡಿಮೆ ವಂತಿಗೆಯಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ಇವತ್ತು ನಮ್ಮ ಈ ಸಂವಾದಕ್ಕೆ ಆಗಮಿಸಿ ಪ್ರಜಾಪ್ರಭುತ್ವದ ಉಳಿವಿನಲ್ಲಿ, ರಕ್ಷಣೆಯಲ್ಲಿ ಯುವಜನರ ಪಾತ್ರ ಅನ್ನೋದ್ರ ಬಗ್ಗೆ ಮಾತಾಡಿದಿರಿ ಸರ್, ಮಾಹಿತಿ ಕೊಟ್ಟಿದ್ದೀರಿ. ಅದಕ್ಕಾಗಿ ನಮ್ಮ ವಾಹಿನಿ ಪರವಾಗಿ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಪರವಾಗಿ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್. ಹಾಗೆಯೇ ತಾವು ಬಹಳ ಸಕ್ರಿಯವಾಗಿ ಪಾಲ್ಗೊಂಡಿದ್ದೀರಿ, ಈ ಸಂಚಿಕೆಯನ್ನು ಸಂಪನ್ನಗೊಳಿಸಿದಿರಿ, ಯಶಸ್ವಿಗೊಳಿಸಿದಿರಿ. ಅದಕ್ಕಾಗಿ ನಮ್ಮ ವಾಹಿನಿ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಿಮಗೆಲ್ಲ ಮುಂದೆ ಒಳ್ಳೆಯದಾಗಲಿ.